ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗೈಡೆನ್ಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗು ತುಂಬ ಸ್ಪೆಷಲ್. ಯಾಕೆಂದರೆ ನೀವು ಯಾಕೆ ಇಷ್ಟೊಂದು ಸ್ಪೆಷಲ್ಲು ಅಂತ ಹೇಳೋಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದಿದ್ದಾರೆ. ನೀವು ಯಾರು ನಿಮಗೆ ಇವತ್ತು ಹೇಳಲಿಲ್ಲ ಅಂತ ಅಂದರೆ, ಅಥವಾ ಇನ್ ಜನರಲ್ ಯಾರು ನಿಮಗೆ ಹೇಳೋ ಅಂಥವ್ರಿಲ್ಲ ನಿಮ್ಮ ಸುತ್ತಮುತ್ತ, ಯು ಆರ್ ಸ್ಪೆಷಲ್, ವಿ ಲವ್ ಯು, ಯು ಆರ್ ಅಮೇಝಿಂಗ್, ಈ ಥರ ಎಲ್ಲ ನಿಮಗೆ ಮೋಟಿವೇಟ್ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಅಂದರೆ, ನಿಮ್ಮ ಸುತ್ತಮುತ್ತ ಇವತ್ತಿನ ರೀಡಿಂಗು ನಿಮಗೆ ನೀವು ಯಾಕೆ ಇಷ್ಟು ಇಂಪಾರ್ಟೆಂಟು, ನಿಮ್ಮ ಯುನೀಕ್ ಕ್ವಾಲಿಟೀಸ್ ಏನು, ವೈ ಆರ್ ಯು ಸೋ ಬ್ಯೂಟಿಫುಲ್, ವೈ ಆರ್ ಯು ಸೋ ಅಟ್ರಾಕ್ಟಿವ್, ಯಾಕೆ ನಮಗೆ ನೀವಂದರೆ ಇಷ್ಟೊಂದು ಇಷ್ಟ, ಇಷ್ಟು ಕಾಳಜಿ ನಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ. ಸೊ ಅದನ್ನೆಲ್ಲ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನೋಡೋಣ. ವೈ ಆರ್ ಯು ಸೋ ಸ್ಪೆಷಲ್, ವೈ ಆರ್ ಯು ಸೋ ಬ್ಯೂಟಿಫುಲ್ ಅಂತ ಹೇಳಿ. ಆಲ್ಸೋ ಟುಡೇ ಇಸ್ ಅ ವ್ಯಾಲೆಂಟೈನ್ಸ್ ಡೇ. ಸೊ ಯಾರು ನಿಮಗೆ ಯು ಆರ್ ಅಮೇಝಿಂಗ್, ನೀವು ನಮ್ಮ ಜೀವನದಲ್ಲಿರೋದು ಇಟ್ಸ್ ಅ ಗಿಫ್ಟ್ ಅಂತ ಯಾರು ನಿಮ್ಗೆ ಹೇಳಿಲ್ಲ ಅಂತ ಅಂದರೆ, ಈ ರೀಡಿಂಗ್ ಮುಖಾಂತರ ನಾವು ನಿಮಗೆ ಹೇಳಕ್ಕೆ ಬಂದಿರೋದು, ಯು ಆರ್ ಅ ಗಿಫ್ಟ್ ಟು ದಿಸ್ ವರ್ಲ್ಡ್. ಈ ಭೂಮಿಗೆ ನೀವೊಂದು ಉಡುಗೊರೆ, ನೀವೊಂದು ಕೊಡುಗೆ. ಯು ಆರ್ ಅಮೇಝಿಂಗ್, ಯು ಆರ್ ಸೋ ಇಂಪಾರ್ಟೆಂಟ್. ಆಲ್ ರೈಟ್, ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್. ಆಲ್ ಅಬೌಟ್ ಯು, ವೈ ಆರ್ ಯು ವಂಡರ್ಫುಲ್ ಅಂತೇಳಿ. ಆಲ್ ರೈಟ್, ಲೆಟ್ಸ್ ಬಿಗಿನ್. ಆ್ಯಸ್ ಯೂಶ್ವಲಿ ನಮ್ಮ ಹತ್ರ 2 ಗ್ರೂಪ್ ಇದೆ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್ ಪೈರೇಟ್. ಗ್ರೂಪ್ ನಂಬರ್ 2 ಇದು ನಿಮ್ಮ ಆಪ್ಷನ್ ಈ ಶೆಲ್. ಓಕೆ, ಯಾವುದರಲ್ಲಿ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಲ್ ಅಬೌಟ್ ಯು. ಓಕೆ, ಸೊ ಶುರು ಮಾಡೋಣ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ನಿಮಗೆ ಹೇಳಕ್ಕೆ ಬಂದಿರೋ ಅಂಥ ಮೆಸೇಜು ನಿಮ್ಮ ಸ್ಟ್ರೆಂತ್ ಬಗ್ಗೆ ಅಂತ ಅನ್ನಿಸ್ತಾ ಇದೆ. ನೀವು ಯಾಕೆ ಇಷ್ಟೊಂದು ವಂಡರ್ಫುಲ್, ಇಷ್ಟೊಂದು ಯೂನಿಕ್, ವೈ ಡು ವಿ ಲವ್ ಯು ಅಂತ ಅಂದರೆ, ಬಿಕಾಸ್ ಆಫ್ ಯುವರ್ ಸ್ಟ್ರೆಂತ್. ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಬಾಡಿ ಫಿಸಿಕ್ ಸ್ಟ್ರೆಂತ್ ಅಲ್ಲ, ಇಟ್ ಈಸ್ ಅಬೌಟ್ ಯುವರ್ ಮೈಂಡ್, ಯುವರ್ ಸ್ಟ್ರೆಂತ್ ಇನ್ ಯುವರ್ ಮೈಂಡ್. ಓಕೆ, ನೀವು ಏನೇ ವಿಚಾರ ತೊಗೊಂಡ್ರು ಅದನ್ನು ಡೀಪಾಗಿ ಕಮಿಟ್ ಆಗಿ, ಡೀಪಾಗಿ ಆಲೋಚನೆ ಮಾಡಿ, ನಿಮ್ಮ 100% ನೀವು ಮಾಡುವಂಥ ಕೆಲಸಕ್ಕೆ ಡಿಟರ್ಮೈಂಡ್ ಆಗಿ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡಿ, ಯು ಗಿವ್ ಯುವರ್ 100%. ನೀವು ಏನು ಮಾಡ್ತೀರಾ ಅದರಲ್ಲಿ. ಸೊ ದ್ಯಾಟ್ ಗಿವ್ಸ್ ಯು ಅ ಸ್ಪೆಷಲ್ ಕ್ವಾಲಿಟಿ. ಗ್ರೂಪ್ ನಂಬರ್ 1 ನಿಮಗೋಸ್ಕರ ಅಂತಲ್ಲ, ಅಂದರೆ ನೀವು ಮಾಡ್ತಾರೋ ಕೆಲಸದಿಂದ ನಿಮ್ಗೆ ಏನಾದರೂ ರಿಟರ್ನ್ಸ್ ಬರಬೇಕು ಅಂತಲ್ಲ, ಬಟ್ ಯು ಜಸ್ಟ್ ಡೂ. ಯಾಕೆಂದರೆ ನಿಮಗೆ ಸಹಾಯ ಮಾಡೋದು ಇಷ್ಟ ಇರ್ಬೋದು ಬೇರೆಯವ್ರಿಗೆ ಯಾವುದೇ ಸಹಾಯ ಬೇಕಿದ್ರೂ ನೀವು ಮುಂದೆ ಹೋಗಿ ನಿಂತು ನಿಮಗೇನು ವಾಪಸ್ ರಿಟರ್ನ್ ಬರುತ್ತೆ, ಅವ್ರು ನಿಮ್ಮನ್ನು ಹೊಗಳ್ತಾರ ಅಥವಾ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರಾ, ಇದು ಯಾವುದೂ ನಿಮಗೆ ಬೇಕಾಗಿರೋಲ್ಲ. ಆ್ಯಕ್ಚುಲಿ ನಿಮ್ಗೆ ಇದು ಸೆಕೆಂಡ್ರಿ, ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಫಸ್ಟ್ ಇಂಪಾರ್ಟೆನ್ಸ್ ಬಂದು ಹೌ ಕ್ಯಾನ್ ಐ ಹೆಲ್ಪ್ ಅದರ್ಸ್. ಬೇರೆಯವ್ರಿಗೆ ಸಹಾಯ ಬೇಕಂದರೆ ನಾನು ಹೌ ಕ್ಯಾನ್ ಐ ಹೆಲ್ಪ್ ದೆಮ್, ಯಾವ ರೀತಿಯಲ್ಲಿ ನನ್ನ ಸಹಾಯನ, ನನ್ನ ಪ್ರೆಸೆನ್ಸ್ನ, ನನ್ನ ಕೆಪಾಸಿಟಿನ ಯೂಸ್ ಮಾಡಿ ಹೆಂಗೆ ನಾನು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ಬೋದು, ಸಹಾಯ ಮಾಡ್ಬೋದು, ಅದ್ರ ಬಗ್ಗೆ ನಿಮ್ಮ ಇಂಟ್ರೆಸ್ಟ್ ಟು ಬಿ ದೇರ್ ಫಾರ್ ಅದರ್ಸ್. ಬೇರೆಯವ್ರಿಗೆ ಸಪೋರ್ಟ್ ಸಿಸ್ಟಮ್ ಆಗಿ, ಬೇರೆಯವ್ರಿಗೆ ನಿಮ್ಮ ಸ್ಟ್ರೆಂತ್ನ ಉಡುಗೊರೆಯಾಗಿ ಕೊಡೋದು, ನಿಮ್ಮ ಇಂಟ್ರೆಸ್ಟ್ನ ಉಡುಗೊರೆಯಾಗಿ ಕೊಡೋದು. ರಿಲೇಷನ್ಶಿಪ್ಪಲ್ಲಿದ್ರೂ ಅಷ್ಟೇ, ಬೇರೆಯವ್ರಿಗಿಂತ ನಿಮಗೆ ಕಾಳಜಿ ಜಾಸ್ತಿ ಆ ರಿಲೇಷನ್ಶಿಪ್ ಬಗ್ಗೆ, ಆ ರಿಲೇಷನ್ಶಿಪ್ಪಲ್ಲಿರುವಂಥ ಇಂಪಾರ್ಟೆನ್ಸ್ ಬಗ್ಗೆ, ಆ ವ್ಯಕ್ತಿಗೆ ಏನು ಮುಖ್ಯ, ಏನು ಇಂಪಾರ್ಟೆಂಟು, ಏನು ಇಷ್ಟ ಇಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಳೋದಿರ್ಬೋದು. ಯು ಆರ್ ಸೋ ಸ್ಟ್ರಾಂಗ್ ಮೆಂಟಲಿ, ಮತ್ತು ಯುವರ್ ಹಾರ್ಟ್ ಸ್ಪೇಸ್, ನಿಮ್ಮ ಹಾರ್ಟ್ ಚಕ್ರನ ತೋರಿಸ್ತಾ ಇರೋದು. ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ನಿಮ್ಮ ಲೈಫಲ್ಲಿ ಎಷ್ಟೊಂದು ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ಜನರು ನಿಮ್ಮನ್ನು ಡಿಸಪಾಯಿಂಟ್ ಮಾಡಿರ್ಬೋದು, ಅಥವಾ ನಿಮ್ಮ ಪ್ರೀತಿನ ಗ್ರ್ಯಾಂಟೆಡ್ ಆಗಿ ತೊಗೊಂಡಿರ್ಬೋದು, ಅಥವಾ ಉಪಯೋಗಿಸ್ಕೊಂಡಿರ್ಬೋದು, ಅಬ್ಯೂಸ್ ಮಾಡಿರ್ಬೋದು, ಹಾರ್ಟ್ ಬ್ರೇಕ್ ಆಗಿರ್ಬೋದು. ಬಟ್ ಆದ್ರೂ ನೀವು ಆ ಪ್ರೀತಿನ ಅಥವಾ ನಿಮ್ಮ ಮನಸ್ಸಲ್ಲಿರುವಂಥ ಆ ಸ್ಟ್ರೆಂತ್ನ ಬಿಟ್ಕೊಡ್ದಿರ ನೀವು ಮತ್ತೆ ಹಾರ್ಟ್ ಬ್ರೇಕ್ ಆಗಿದ್ರು ಮತ್ತೆ ನಿಮ್ಮ ಹಾರ್ಟ್ನ ಓಪನ್ ಮಾಡುವಂಥ ಧೈರ್ಯ ಮಾಡುವಂಥ ಸ್ಟ್ರೆಂತ್ ಇರೋದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಸ್ಟ್ರೆಂತ್. ಓಕೆ, ಬಾಡಿ 6 ಪ್ಯಾಕ್ ಬೆಳೆಸ್ಕೊಳ್ಳೋದು, ಇಟ್ ಈಸ್ ಬ್ಯೂಟಿಫುಲ್ ಟು ಲುಕ್ ಅಟ್, ಬಟ್ ಆ ಮೆಂಟಲ್ ಸ್ಟ್ರೆಂತ್, ಆ ಹಾರ್ಟಲ್ಲಿರೋ ಅಂಥ ಸ್ಟ್ರೆಂತ್, ಏನೇ ಆದ್ರೂ ಹಾರ್ಟ್ನ ಕ್ಲೋಸ್ ಮಾಡ್ಕೊಳ್ದಿರ ಮತ್ತೆ ಪ್ರೀತಿ ಮಾಡುವಂಥ ಕೆಪ್ಯಾಸಿಟಿ ಇರುವಂಥದ್ದನ್ನು ವಿ ಕಾಲ್ ದ ರಿಯಲ್ ಪ್ಯೂರ್ ಸ್ಟ್ರೆಂತ್. ಮತ್ತು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ
ಹೇಳ್ತಾ ಇರೋದು, ವಿ ಆರ್ ಸೋ ಪ್ರೌಡ್ ಆಫ್ ಯುವರ್ ಸ್ಟ್ರೆಂತ್. ನಿಮ್ಮ ಹಾರ್ಟು, ನಿಮ್ಮ ಮೈಂಡು, ಇಟ್ ಈಸ್ ಪ್ಯೂರ್ ಜೆಮ್, ಇಟ್ ಈಸ್ ಸೋ ಸ್ಟ್ರಾಂಗ್. ಮತ್ತು ಆ ಡೈಮಂಡ್ ಥರ ಆ ಡೈಮಂಡ್ನ ಮಾಡಬೇಕಂತ ಅಂದರೆ ಇಟ್ಸ್ ಅ ಸ್ಟ್ರೀನಿಯಸ್ ಪ್ರಾಸೆಸ್. ಅಂದರೆ ಎಷ್ಟೊಂದು ಆ ಪ್ರೆಷರಲ್ಲಿ ಮಾಡ್ತಾರೆ ಡೈಮಂಡನ್ನು. ಡೈಮಂಡ್ ಕ್ರಿಯೇಟ್ ಆಗಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ಅ ಲಾಟ್ ಆಫ್ ಪ್ರೆಷರ್. ಸೊ ಯು ಹ್ಯಾವ್ ಬಿಕಮ್ ಅ ಡೈಮಂಡ್, ಗ್ರೂಪ್ ನಂಬರ್ 1. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಆರ್ ನಾಟ್ ಅಫ್ರೇಡ್. ಹೌದು, ಆ ಸಿಚುವೇಶನ್ಗಳಲ್ಲಿದ್ದಾಗ, ಸಿಚುವೇಶನ್ ಮಧ್ಯ ಇದ್ದಾಗ, ಹಾರ್ಡ್, ನೆಗೆಟಿವ್, ಡಿಫಿಕಲ್ಟ್ ಸಿಚುವೇಶನ್ ಮಧ್ಯ ಇದ್ದಾಗ ಇಟ್ ವಾಸ್ ಟೂ ಮಚ್ ಆಫ್ ಅ ಪ್ರೆಷರ್ ನಿಮಗೆ. ಬಟ್ ಆ ಪ್ರೆಷರ್ನ ನೀವು ಯು ವೆಂಟ್ ಥ್ರೂ, ಆ ಪ್ರೆಷರ್ನೆಲ್ಲ ನೀವು ಅನುಭವಿಸಿ ಅದರಿಂದ ಆಚೆ ಬಂದು ಇವಾಗ ರೈಟ್ ನೌ ಯು ಆರ್ ಇನ್ ದ ಪ್ರಾಸೆಸ್ ಆಫ್ ಶೈನಿಂಗ್, ಪಾಲಿಶಿಂಗ್. ಆ ಡೈಮಂಡ್ ಆಗೋದಕ್ಕೆ ಯು ಆರ್ ಗೆಟಿಂಗ್ ಪಾಲಿಶ್ಡ್. ಓಕೆ, ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಅಂದರೆ ಅಂಥ ಡಿಫಿಕಲ್ಟ್ ಸಿಚುವೇಶನ್ಸಿಂದ ಆಚೆ ಬರೋದು ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಯು ಆರ್ ರೈಟ್ ನೌ ಬಿಕಮಿಂಗ್ ದಟ್ ಡೈಮಂಡ್. ಯು ಆರ್ ದ ಡೈಮಂಡ್ ಕ್ರಿಯೇಟೆಡ್ ಇನ್ ಇಮ್ಮೆನ್ಸ್ ಪ್ರೆಷರ್. ನಿಮ್ಮ ಲೈಫಲ್ಲಿ ಅಷ್ಟು ಇಮ್ಮೆನ್ಸ್ ಪ್ರೆಷರ್ ಇತ್ತು ಅಂತ ಕಾಣಿಸುತ್ತೆ. ನಿಮ್ಮ ಪಾಸ್ಟಲ್ಲಿ ಯು ವೆಂಟ್ ಥ್ರೂ ಅ ಲಾಟ್ ಆಫ್ ಪೇನ್ಫುಲ್ ಸಿಚುವೇಶನ್ಸು, ಬಟ್ ಅದು ಕ್ರಿಯೇಟ್ ಮಾಡಿದ್ದು ಅ ಬ್ಯೂಟಿಫುಲ್ ಡೈಮಂಡ್. ರೈಟ್ ನೌ ಯು ಆರ್ ರೆಡಿ ಟು ಶೈನ್. ಆ ಶೋರೂಮಲ್ಲಿ ಇಡೋದಕ್ಕೆ ಮುಂಚೆ ಪಾಲಿಷ್ ಮಾಡ್ತಾರಲ್ಲ, ಆ ಥರ ಯು ಆರ್ ಗೆಟಿಂಗ್ ಪಾಲಿಶ್ಡ್ ರೈಟ್ ನೌ. ನಿಮ್ಮನ್ನು ನೀವು ಈ ಪ್ರಪಂಚಕ್ಕೆ ಕಂಪ್ಲೀಟಾಗಿ ಶೈನ್ ಮಾಡೋದಕ್ಕೆ ನಿಮ್ಮ ಲೈಟನ್ನು ಯು ಆರ್ ಗೆಟಿಂಗ್ ಪ್ರಿಪೇರ್ಡ್. Wow, this is so beautiful. You are a pure diamond, group number 1. Like you are ready to shine and you are diamond. So ಯಾಕೆ ನೀವು, why are you unique is you took that pressure. ಆ ಡೈಮಂಡ್ ಆಗಬೇಕು ಅಂತ ಹೇಳಿ, ಲೈಕ್ ದಟ್ ವಾಸ್ ನಾಟ್ ಯುವರ್ ಇಂಟೆನ್ಷನ್. ಲೈಕ್ ನಾನು ಡೈಮಂಡ್ ಆಗಬೇಕಂತ ಆ ಪ್ರೆಷರ್ ಎಲ್ಲ ಅನುಭವಿಸಿದಲ್ಲ. ಬಟ್ ಆ ಪ್ರೆಷರಲ್ಲಿ ನಿಮ್ಮನ್ನು ನೀವು ಬಿಡ್ದಿರಾ, ನಿಮ್ಮ ಸೋಲ್ನ ಕ್ರಶ್ ಆಗೋದಕ್ಕೆ ಬಿಡ್ದಿರಾ, ನಿಮ್ಮ ಹಾರ್ಟನ್ನು ಕ್ಲೋಸ್ ಮಾಡ್ಕೊಳ್ದಿರಾ, ಪ್ರತಿದಿನ ಎದ್ದು ಇವತ್ತು ಟುಡೇ ಇಸ್ ಮೈ ಡೇ, ನೆಕ್ಸ್ಟ್ ಡೇ ಮತ್ತೆ ಎದ್ದು ಓಕೆ ಇವತ್ತು ಸರಿ ಹೋಗುತ್ತೆ, ನೆಕ್ಸ್ಟ್ ಡೇ ತಿರ್ಗಾ ಎದ್ದು ಸ್ವಲ್ಪ ಪೇನ್ ಕಡಿಮೆ ಆಗ್ತಾ ಹೋಗುತ್ತೆ, ಐ ನೋ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಬೆಟರ್ ಅಂತ ಹೇಳಿ ಧೈರ್ಯವಾಗಿ ಪ್ರತಿದಿನ ಎದ್ದು ನಿಂತ್ಕೊಂಡ್ರಲ್ಲ, ದಟ್ ಈಸ್ ಸ್ಟ್ರೆಂತ್, ದಟ್ ಈಸ್ ಪವರ್, ಆ್ಯಂಡ್ ದಟ್ ಗೇವ್ ಯು the wonderful diamond nature ನಿಮಗೆ, ಗ್ರೂಪ್ ನಂಬರ್ 1. ಸೊ ದೆರ್ ಇಸ್ ಸೋ ಮಚ್ ಆಫ್ ಅಪ್ರಿಸಿಯೇಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ನಿಮ್ಮ ಜೀವನ, ನೀವು ನಡೆದು ಬಂದಂಥ ಹಾದಿ, ಆ ಪೇನು, ಆ ಹಾರ್ಟ್ ಬ್ರೇಕು, ಇಮ್ಮೆನ್ಸ್ ಪ್ರೆಷರು ನಿಮ್ಮ ಲೈಫಲ್ಲಿ ಇದ್ದಿದ್ದು. ಬಟ್ ರೈಟ್ ನಾವು ನಿಮಗೆ ಅರ್ಥ ಆಗ್ತಾ ಇದೆ ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಸ್ಟ್ಯಾಂಡರ್ಡ್ಸ್ ಏನು, ನಿಮ್ಮ ಗಿಫ್ಟ್ಸ್ ಏನು, ಯಾಕೆ ನೀವು ಇಂಪಾರ್ಟೆಂಟು, ಇದೆಲ್ಲ ನೀವು ತಿಳ್ಕೊಳ್ತಾ ಇದ್ದೀರಾ ಸ್ವಲ್ಪವಾಗಿ ಪ್ರತಿದಿನ. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಅ ಟೋಟಲ್ ಲರ್ನಿಂಗ್ ನಿಮ್ಮ ಜೀವನದಲ್ಲಿ. ಅಫ್ಕೋರ್ಸ್ ಪ್ರತಿಯೊಬ್ಬರ ಜೀವನದಲ್ಲೂ ದೆರ್ ವಿಲ್ ಬಿ ಅ ಲರ್ನಿಂಗ್ ಕರ್ವ್. ಬಟ್ ನಿಮಗೆ ಗ್ರೂಪ್ ನಂಬರ್ 1, ಯು ಆರ್ ಗೆಟಿಂಗ್ ಪಾಲಿಶ್ಡ್. ಆ ಕಂಪ್ಲೀಟ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ, ಡೈಮಂಡ್ ಆಗೋ ಪ್ರಾಸೆಸ್ನ. ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಲೈಕ್ ಈ ಗ್ರ್ಯಾಜುಯೇಷನ್ ಡೇ ದಿನ ಬ್ಲ್ಯಾಕ್ ಸರ್ಟಿಫಿಕೇಟ್, ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಟ್ಟು ಆ ಬ್ಲ್ಯಾಕ್ ಕೋಟ್ ಎಲ್ಲ ಹಾಕಿ, ದ್ಯಾಟ್ ಈಸ್ ದ ಸೆರೆಮನಿ. ಆ ಸೆರೆಮನಿನ ತೋರಿಸ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದಿಸ್ ಈಸ್ ಯುವರ್ ಗ್ರ್ಯಾಜುಯೇಷನ್ ಸೆರೆಮನಿ. ಯು ಗ್ರ್ಯಾಜುಯೇಟೆಡ್ ಸಮಥಿಂಗ್. ನಿಮ್ಮ ಲೈಫಲ್ಲಿ ನಿಮ್ಮ ಈ ಪ್ರೆಷರಲ್ಲಿ, ಟೆನ್ಷನಲ್ಲಿ ಏನೋ ಕಲ್ತಿದ್ದೀರಾ, ಅದರಿಂದ ಆಚೆ ಬಂದಿದ್ದೀರಾ. ಇವಾಗ ರೈಟ್ ನೌ ಯು ಮೇ ಬಿ ಫೀಲಿಂಗ್ ವೆರಿ ಪವರ್ಫುಲ್, ತುಂಬ ಸ್ಟ್ರಾಂಗ್ ಅಂತ ಅನ್ನಿಸ್ತಿರ್ಬೋದು ನಿಮಗೆ. ಮತ್ತು ಏನೋ ಒಂಥರ ಪ್ರೌಡ್ನೆಸ್ಸು ನಿಮ್ಮ ಬಗ್ಗೆ ನಿಮಗೇ. ಯಾಕೆಂದರೆ ನೀವು ಅಂದ್ಕೊಂಡಿರಲಿಲ್ಲ ನನ್ನ ಕೈಲಿ ಇದು ಸಾಧ್ಯ ಅಂತ ಹೇಳಿ, ಈ ಸಿಚುವೇಶನ್ ನನ್ನ ಕೈಯಿಂದ ಆಚೆ ಬರೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ರಿ. ಬಟ್ ನಿಮ್ಮನ್ನು ನೀವು ಯಾವಾಗಲೂ ನಂಬಿದ್ರಿ, ನಿಮ್ಮ ಧೈರ್ಯನ ನೀವು ಯಾವಾಗಲೂ ನಂಬಿದ್ರಿ. ಮತ್ತು ನಿಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳಿ ಕೆಲವು ಸಲ ಡೌಟ್ ಪಟ್ಟಿರ್ಬೋದು. ಬಟ್ ನಿಮ್ಮನ್ನು ನೀವು ಪ್ರತಿದಿನ ಹೇಗೆ ನಂಬೋದು ಅನ್ನೋವಂಥ ಒಂದು ಸ್ಟ್ರಗಲ್ನ ಯು ಡಿಡ್. ಐ ಮೀನ್ ಯು ಸ್ಟ್ರಗಲ್ಡ್. ಅಫ್ಕೋರ್ಸ್ ನಿಮ್ಮನ್ನು ನೀವು ನಂಬೋದಕ್ಕೆ ತುಂಬ ಕಷ್ಟ ಇರ್ತಿತ್ತು. ಬಟ್ ಡೀಪ್ ಡೌನ್ ಆ ಫೌಂಡೇಶ್ನಲ್ಲಿ ಯು ಟ್ರಸ್ಟೆಡ್ ದ ಪ್ರಾಸೆಸ್. ಈ ಪ್ರಾಸೆಸ್ನ ನಂಬಿದ್ರೆ
ಮಾಡಿದ್ರಿ, ಆ ಡೈಮಂಡ್ ಆಗಬೇಕಾದ್ರೆ ಪ್ರೆಷರ್ನ ತಗೊಳ್ಳಿಲ್ಲ ಅಂತಂದರೆ ಆ ಕೋಲು ಇದ್ದಿಲು ಡೈಮಂಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಯು ನ್ಯೂ ಇದೆಲ್ಲ ಆಗ್ತಾ ಇರೋದಕ್ಕೆ ಕಾರಣ ಇದೆ. ಈ ಕಾರಣ ಟೈಮ್ ಬಂದಾಗ ನನಗೆ ಅರ್ಥ ಆಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಏನು ನೋವಿದೆ ಅಥವಾ ಏನು ಪೇನ್ ಇದೆ ಅಥವಾ ಯಾವ ಸಿಚುವೇಶನಲ್ಲಿದ್ದೀನಿ, ಲೆಟ್ ಮಿ ಗೋ ಥ್ರೂ ದ್ಯಾಟ್ ಒನ್ ಡೇ ಅಟ್ ಅ ಟೈಮ್, ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂಥೇಳಿ ಪೇಷನ್ಸ್ ಆಗಿ ಯು ವೇಟೆಡ್ ಈ ದಿನಕ್ಕೋಸ್ಕರ. ಆ್ಯಂಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೇ ವಾಂಟ್ ಟು ಟೆಲ್ ಯು, ಯು ಆರ್ ಸ್ಟ್ರಾಂಗ್, ಯು ಆರ್ ಸ್ಟ್ರಾಂಗ್ ಬಿಯಾಂಡ್ ಮೆಷರ್ಸ್. ಅಳತೆಗೆ ಮೀರಿದಂಥ ಸ್ಟ್ರೆಂತ್ ನಿಮ್ಮ ಹತ್ರ ಇರೋದು, ನಿಮ್ಮ ಪವರು, ನಿಮ್ಮ ಸ್ಟ್ರೆಂತು, ನಿಮ್ಮ ಪೇಷನ್ಸು, ಮತ್ತು ಬೇರೆಯವ್ರಿಗೋಸ್ಕರ ನಿಮಗೆ ನೀವಿಷ್ಟು ನೋವಲ್ಲಿದ್ರೂ ಬೇರೆಯವ್ರ ಸಹಾಯಕ್ಕೆ ನಿಂತ್ಕೊಳ್ಳೋ ಅಂಥ ಒಂದು ಒಳ್ಳೆ ಮನಸ್ಸು, ಏನೇ ಆದರೂ ನಿಮ್ಮ ಹಾರ್ಟ್ನ ಕ್ಲೋಸ್ ಮಾಡ್ಕೊಳ್ದಿರ ಆ ಪ್ರೀತಿನ ಯಾವಾಗಲೂ ಹಂಚೋಕ್ಕೆ ತಯಾರಾಗಿರೋ ಅಂಥ ವಿಶಾಲವಾಗಿರೋವಂಥ ಮನಸ್ಸು, ಆ ಹೃದಯ, ಇಟ್ ಈಸ್ ಆಲ್ ಸೋ ಬ್ಯೂಟಿಫುಲ್. ಯು ಆರ್ ಸಚ್ ಅ ಗಿಫ್ಟ್ ಈ ಭೂಮಿಗೆ. ಇಂಥ ಒಂದು ಒಳ್ಳೆ ಮನಸ್ಸಿರೋ ಅಂಥವ್ರು, ಇಂಥ ಒಂದು ಸ್ಟ್ರೆಂತ್ ಇರೋ ಅಂಥವ್ರು, ಯು ಆರ್ ಅ ಗಿಫ್ಟ್ ಟು ದಿಸ್ ವರ್ಲ್ಡ್, ಗ್ರೂಪ್ ನಂಬರ್ 1. ಸೊ ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋ ಪ್ರಾಸೆಸ್ಸಲ್ಲಿ ಆ್ಯಕ್ಚುಲಿ ನೀವು ಇಡೀ ಅರ್ತ್ಗೆ ಹೀಲಿಂಗ್ನ ಕಳಿಸ್ತಾ ಇದ್ದೀರಾ. ಯಾಕೆಂದರೆ ನಮಗೂ ಭೂಮಿಗೂ ಯೂನಿವರ್ಸ್ಗೂ ಯಾವ ಡಿಫ್ರೆನ್ಸೂ ಇಲ್ಲ. ಭೂಮಿ ಯಾವ ಆಕಾರದಲ್ಲಿದೆ, ನೀವು ಯಾವ ಆಕಾರದಲ್ಲಿದ್ದೀರಾ, ಅಥವಾ ಯೂನಿವರ್ಸ್ ಯಾವ ಆಕಾರದಲ್ಲಿದೆ, ಅಂಡರ್ಲೈಯಿಂಗ್ ಎವ್ರಿಥಿಂಗ್ ಈಸ್ ಎನರ್ಜಿ. ಪ್ರತಿಯೊಂದೂ ಎನರ್ಜಿಯಿಂದನೇ ಮಾಡಿರೋದು. ಎಲ್ಲ ಎನರ್ಜಿನ, ಇದರಲ್ಲಿರೋ ಎನರ್ಜಿ ಬೇರೆ, ಅದರಲ್ಲಿರೋ ಎನರ್ಜಿ ಬೇರೆ ಅಲ್ಲ, ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ನೀವು ಇಡೀ ಭೂಮಿಗೆ ಹೀಲಿಂಗ್ನ ಕಳಿಸಿದ್ದೀರಾ. ನಿಮ್ಮಿಂದ ಎಷ್ಟೊಂದು ಜನಕ್ಕೆ ಇನ್ಫ್ಲೂಯೆನ್ಸ್ ಆಗಿದೆ ನಿಮ್ಮ ಎನರ್ಜಿ. ವಿ ಹ್ಯಾವ್ ಟೇಕ್ ಅ ಲೀಪ್ ಆಫ್ ಫೇತ್. ಸೊ ಆ ನಂಬಿಕೆ, ಆ ದೃಢತೆ, ಆ ಡಿಟರ್ಮಿನೇಷನ್, ಬಿಟ್ಕೊಡಲ್ಲ, ಯಾವತ್ತಿಗೂ ನನ್ನನ್ನು ನಾನು ಬಿಟ್ಕೊಡಲ್ಲ ಅನ್ನುವಂಥ ಆ ಕನ್ವಿಕ್ಷನ್, ದಟ್ ಈಸ್ ಸ್ಟ್ರೆಂತ್, ಗ್ರೂಪ್ ನಂಬರ್ 1. ಯೋರ್ ಸ್ಟ್ರೆಂತ್ ಮೇ ಬಿ ಸೈಲೆಂಟ್. ಆ ಫಿಸಿಕಲ್ ಸ್ಟ್ರೆಂತ್ ಥರ, ರಿಪ್ಡ್ ಬಾಡಿ ಥರ ಅಲ್ಲ ನಿಮ್ಮ ಸ್ಟ್ರೆಂತು. ನಿಮ್ಮ ಸ್ಟ್ರೆಂತ್ ಬಂದು ಇಟ್ ಈಸ್ ಸೈಲೆಂಟ್, ಇಟ್ ಈಸ್ powerful. Okay, so this is amazing. I'm so happy. ಈ ರೀಡಿಂಗ್ ಮಾಡಬೇಕಾದ್ರೆ I can sense the energy like radiating yellow energy, yellow sun energy, the masculine energy, a soft energy, softness plus hard, a masculine energy plus feminine energy ಎರಡನ್ನೂ ಬ್ಲೆಂಡ್ ಮಾಡಿರೋ ಅಂಥ ಒಂದು ಯುನೀಕ್ signature energy ನಿಮ್ಮದು, ಗ್ರೂಪ್ ನಂಬರ್ 1. I am loving this energy. Okay, the next card is choices. ಮತ್ತು ನೆಕ್ಸ್ಟ್ ಕಾರ್ಡ್ ಬಂದು ಆರ್ಕೇಂಜಲ್ ರಫೇಲ್. ನಾನು ಇದನ್ನೇ ಹೇಳಿದ್ದು, ಲಾರ್ಡ್ ಆಫ್ ಹೀಲಿಂಗ್. ನಿಮ್ಮ ಜೀವನದಲ್ಲಿ ನೀವು ತುಂಬಾ ಹೀಲಿಂಗ್ ಮಾಡಿದ್ದೀರಾ. ನಿಮ್ಮ ಪಾಸ್ಟ್ನ ಹೀಲಿಂಗ್ ಮಾಡಿದ್ದೀರಾ, ನಿಮ್ಮ ಸಿಚುವೇಶನ್ಸಿಂದ ಹೀಲಿಂಗ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಹಾರ್ಟ್, ಮೈಂಡ್, ಸೋಲ್ನ ಹೀಲಿಂಗ್ ಮಾಡಿದ್ದೀರಾ. ಮೇ ಬಿ ನೀವು ಹೀಲರ್ಸೇ ಇರ್ಬೋದು, ರೇಕಿ ಹೀಲರ್ಸ್, ಏಂಜಲಿಕ್ ಹೀಲರ್ಸ್. ಯಾಕೆಂದರೆ ಆರ್ಕೇಂಜಲ್ ರಫೇಲ್ ಈಸ್ ಒನ್ ಆಫ್ ದ ಮೇಜರ್ ಹೀಲರ್ಸ್, ಹೀಲಿಂಗ್ ಆರ್ಕೇಂಜಲ್. ಸೊ ಯಾ, ದೇರ್ ಇಸ್ ಲಾರ್ಡ್ ಆಫ್ ಹೀಲಿಂಗ್ ನಿಮ್ಮ ಜೀವನದಲ್ಲಿ. ಮತ್ತು ಆರ್ಕೇಂಜಲ್ ರಫೇಲ್ ಮತ್ತು ಈ ಕಾರ್ಡಲ್ಲಿ ಬರ್ತಾ ಇರುವಂಥ ಎನರ್ಜಿ, ನಿಮಗೆ ಇದ್ದಂಥ ಚಾಯ್ಸ್ ಜೀವನದಲ್ಲಿ, ಇಲ್ಲ ನಾನು ಇದನ್ನು, ನೀವಿದ್ದಂಥ ಹಾರ್ಡ್ ಸಿಚುವೇಷನಲ್ಲಿ, ಇಲ್ಲ ನಾನು ಈ ಸಿಚುವೇಷನಿಂದ ಬ್ರೇಕ್ ಆಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಕಾರ್ನರಲ್ಲಿ ಕೂತ್ಕೋಬೋದು, ಅಥವಾ ಪ್ರತಿನಿತ್ಯ ಎದ್ದು ಏನಾದರೂ ಒಂದು ಮಾಡ್ತೀನಿ ಇದರಿಂದ ಆಚೆ ಬರೋದಕ್ಕೆ ಅಂಥೇಳಿ ಧೈರ್ಯವಾಗಿ ನಿಂತ್ಕೋಬೋದು. ಸೊ ದೇರ್ ವರ್ ಚಾಯ್ಸ್ ನಿಮಗೆ, ಬಟ್ ಯು ಚೋಸ್ ಯೋರ್ ಸೆಲ್ಫ್. ನೀವು ಆ ಸಿಚುವೇಷನಿಂದ ಆಚೆ ಹೇಗೆ ಬರೋದು ಅಂತ ಆಲೋಚನೆ ಮಾಡಿದ್ರಿ. ಯು ಮೇಡ್ ಯೋರ್ ಚಾಯ್ಸ್. ಸೊ ಆ ಸ್ಟ್ರೆಂತ್ ಇದೆಯಲ್ಲ, ಕರೆಕ್ಟಾಗಿರೋವಂಥ ಸೆಲೆಕ್ಷನನ್ನು ಮಾಡೋದಕ್ಕೆ, ಲೈಕ್ ಯು ಚೋಸ್ ಯೋರ್ ಲೈಫ್. ನನ್ನ ಜೀವನ ಹೀಗಾಗೋದಕ್ಕೆ ನಾನು ಬಿಡೋದಿಲ್ಲ. ಯಾರೋ ಒಬ್ಬರು ನನ್ನನ್ನು ಹಾರ್ಟ್ ಬ್ರೇಕ್ ಮಾಡಿದ್ರು ಅಂದ ಮಾತ್ರ ನನ್ನ ಜೀವನ ಅಲ್ಲಿ ನಿಂತು ಹೋಗೋದಿಲ್ಲ, ಅಥವಾ ಯಾರೋ ಒಬ್ಬರು ನನಗೆ ನೋವು ಮಾಡಿದ್ರು ಅಂದ ಮಾತ್ರಕ್ಕೆ ನನ್ನ ಜೀವನ ಮುಗ್ದು ಹೋಗೋದಿಲ್ಲ. ಮೈ ಲೈಫ್ ಇಸ್ ಫಾರ್ 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 ಬೆಟರ್. ಮತ್ತು ನನ್ನ ಕಂಟ್ರೋಲಲ್ಲಿ ನನ್ನ ಲೈಫ್ ಇರೋದು. ಬೇರೆಯವ್ರು ಯಾವ ರೀತಿ ನನ್ನನ್ನು ಟ್ರೀಟ್ ಮಾಡ್ತಾರೆ ಅಥವಾ ನನ್ನ ಜೀವನದಲ್ಲಿ ಇರೋದಿಲ್ವಾ, ಇದ್ರ ಮೇಲೆ ನನ್ನ ಜೀವನ ನಿಂತಿಲ್ಲ. ಐ ಡಿಸೈಡ್ ಮೈ ಲೈಫ್. ನೀವು
ಚೂಸ್ ಮಾಡಿದ್ರಿ, ನೀವು ಸೆಲೆಕ್ಟ್ ಮಾಡಿದ್ರಿ, ನನ್ನ ಜೀವನ ನನಗೆ ಮುಖ್ಯ, ನನ್ನನ್ನು ನಾನು ನೋಡ್ಕೊಳ್ಳೋದು ನನಗೆ ಮುಖ್ಯ, ಈ ಸಿಚುವೇಶನಿಂದ ಆಚೆ ಬಂದು ನನ್ನ ಜೀವನನ ನಾನು ರೂಪಿಸ್ಕೊಳ್ಳೋದು ನನಗೆ ಮುಖ್ಯ. ಸೊ ಆ ಸ್ಟ್ರೆಂತ್, ರೆಸಿಲಿಯನ್ಸ್. ಸೊ ಈ ರೀಡಿಂಗ್ ಇಟ್ ಈಸ್ ಆಲ್ ಅಬೌಟ್ ಸ್ಟ್ರೆಂತ್. ಗ್ರೂಪ್ ನಂಬರ್ 1, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ನಿಮಗೆ ಹೇಳ್ತಾ ಇರೋದು ಕಂಪ್ಲೀಟಾಗಿ ಇಟ್ ಈಸ್ ಅಬೌಟ್ ಯುವರ್ ಸ್ಟ್ರೆಂತ್, ನಿಮ್ಮ ಹಾರ್ಟು ಮತ್ತು ನಿಮ್ಮ ಇನ್ನೊಂದ್ಸಲ ನಾನು ಸ್ಟ್ರೆಂತ್ ಅಂತ ಯೂಸ್ ಮಾಡಬಾರ್ದು ಅಂತ ಅಷ್ಟೊಂದಿಂದ ಅಂದ್ಕೊಳ್ತಾ ಇದ್ದೀನಿ. ಇಷ್ಟೊತ್ತಿಗೆ ಒಂದು 15 ಸಲ ಹೇಳಿರ್ತೀನಿ ಅನ್ಸುತ್ತೆ ಸ್ಟ್ರೆಂತ್ ಅಂತ. ಬಟ್ ದಟ್ ಈಸ್ ವಾಟ್ ಇಟ್ ಈಸ್. ನಾನು ಐ ಡೋಂಟ್ ನೋ ಹೌ ಎಲ್ಸ್ ಟು ಟೆಲ್. ಆ್ಯಂಡ್ ವಿ ಆಲ್ಸೋ ಎನ್ಲೈಟನ್ಮೆಂಟ್ ಲೈಕ್ ಲಕ್ಷ್ಮಿ ಎನರ್ಜಿ. ಆ ಡಿಫಿಕಲ್ಟ್ ಸಿಚುವೇಶನಿಂದ ಕಂಪ್ಲೀಟ್ಲಿ ಲ್ಯಾಕ್, ಡಾರ್ಕ್ನೆಸ್, ಏನೂ ಸಾಧ್ಯ ಇಲ್ಲ, ಜೀವನನೇ ಮುಗ್ದೋಯ್ತು ಅನ್ನೋಂಥ ಒಂದು ಸಿಚುವೇಶನಿಂದ ಕಂಪ್ಲೀಟ್ಲಿ ನೀವು ಅದನ್ನು ಹೀಲ್ ಮಾಡ್ತಾ ಆ ಸಿಚುವೇಶನಿಂದ ಆಚೆ ಬರ್ತಾ ಇವತ್ತು ಯು ಆರ್ ಇನ್ ಅ ಮಚ್ ಬೆಟರ್ ಪೊಸಿಷನ್. ಅಥವಾ ಆ ಸಿಚುವೇಶನಿಂದ ಇನ್ನೂ ಹೀಲ್ ಆಗ್ತಿದ್ರೆ ಯು ಆರ್ ಗೋಯಿಂಗ್ ಟುವರ್ಡ್ಸ್ ಅ ಮಚ್ ಬೆಟರ್ ಪೊಸಿಷನ್. ಯಾಕೆಂದರೆ ಈ ಲಕ್ಷ್ಮಿ ಎನರ್ಜಿ ದಿಸ್ ಈಸ್ ಅಬೌಟ್ ಅಬಂಡೆನ್ಸ್, ದಿಸ್ ಈಸ್ ಅಬೌಟ್ ಎನ್ಲೈಟನ್ಮೆಂಟ್. ಮತ್ತು ಈ ಕಾರ್ಡು ಕಂಪ್ಲೀಟ್ಲಿ ಅಬೌಟ್ ಲೈಟ್, ಬೆಳಕು. ಆ ಕತ್ಲಿಂದ ಬೆಳಕನ ಕಡೆಗೆ ಯು ಆರ್ ವಾಕಿಂಗ್, ಹೀಲಿಂಗ್, ಪ್ಯೂರಿಫಿಕೇಷನ್ ಆ್ಯಂಡ್ ಬ್ಯೂಟಿ. ಸೊ ಕಂಪ್ಲೀಟ್ಲಿ ನಿಮ್ಮ ಲೈಫ್ನ 360 ಡಿಗ್ರಿ ಟರ್ನ್ ಮಾಡ್ತಾ ಇದ್ದೀರಾ. ಮತ್ತು ನಿಮಗೆ ಏನು ಖುಷಿ ಕೊಡುತ್ತೆ ಆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಸೊ ಬೇಸಿಕ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ನಿಮ್ಮನ್ನ ಹೊಗಳಿ, ನಿಮ್ಮ ಸ್ಟ್ರೆಂತನ್ನ ಕೊಂಡಾಡ್ತಾ, ನಿಮ್ಮಲ್ಲಿರೋವಂಥ ಪವರು, ನಿಮಗಿರೋವಂಥ ಪೇಷನ್ಸು, ನಿಮಗಿರೋವಂಥ ಕೆಪಾಸಿಟಿನ ನಿಮಗೆ ತೋರಿಸ್ತಾ, ನಿಮಗೆ ನೆನಪಿಸ್ತಾ, ನಿಮಗೆ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಯು ಆರ್ ಸೋ ಸ್ಟ್ರಾಂಗ್. ನೀವು ನಂಬ್ತಿರೋ ಇಲ್ವೋ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ನಮಗೆ, ಬಟ್ ನಮ್ಮ ದೃಷ್ಟಿನಲ್ಲಿ ಯು ಆರ್ ಸೋ ಸ್ಟ್ರಾಂಗ್, ಸೋ ಪವರ್ಫುಲ್. ಮತ್ತು ನೀವು ಈ ಭೂಮಿಗೆ ಬಂದು ಯು ಆರ್ ಅ ಗಿಫ್ಟ್. ಏಕೆಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋ ಜೊತೆಗೆ ನೀವು ಇಡೀ ಪ್ರಪಂಚಕ್ಕೆ ಹೀಲಿಂಗ್ನ ಕಳಿಸ್ತಾ ಇದ್ದೀರಾ. ಯಾಕೆಂದರೆ ವಿ ಆಲ್ ಆರ್ ಇಂಟರ್ ಕನೆಕ್ಟೆಡ್. ನೀವು ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಮಗೆ. ಯಾಕೆಂದರೆ ನಿಮ್ಮ ಒಬ್ಬರು ಬದಲಾವಣೆಯಿಂದಾಗಿ ಇಡೀ ಸೊಸೈಟಿ ಅಥವಾ ಇಡೀ ಫ್ಯಾಮಿಲಿ, ಇಡೀ ಲೀನಿಯೇಜಲ್ಲಿರುವಂಥ ಪ್ಯಾಟರ್ನ್ಸ್ನೆಲ್ಲ ಬದಲಾಯಿಸುವಂತಹ ಒಂದು ನಿರ್ಧಾರ ಮಾಡಿ ಭೂಮಿಗೆ ಬಂದವರು ನೀವು. ಸೊ ಯು ಆರ್ ಡೂಯಿಂಗ್ ಯುವರ್ ಜಾಬ್. Kudos to you, cheers to you, and we love you so much. We are so proud of you. You are extremely important. ಈ ಕಾರ್ಡಲ್ಲಿ ನಂಬರ್ 2 ಇದೆ, ಈ ಕಾರ್ಡಲ್ಲಿ ನಂಬರ್ 3 ಇದೆ. ಮತ್ತು ಈ ಕಾರ್ಡ್ ಬಂದು ಇಟ್ ಈಸ್ ಅಬೌಟ್ ಸೆಕೆಂಡ್ ಚಕ್ರ, ಸೇಕ್ರಲ್ ಚಕ್ರ ಎಲ್ಲ ಬಂದು ಎಮೋಷನ್ಸ್. ಓಕೆ, ಸೊ ಆ ಎಮೋಷನ್ಸ್ನ ಹೀಲ್ ಮಾಡ್ಕೊಂಡು ಬಂದಿದ್ರೆ ಡೆಫಿನೆಟ್ಲಿ ನಿಮ್ಮ ಪಾಸ್ಟು ತುಂಬ ಡಿಫಿಕಲ್ಟ್ ಇತ್ತು ಅನಿಸುತ್ತೆ. ಬಟ್ ಅದರಿಂದ ಆಚೆ ಬಂದು ಅಗೇನ್ ಈ ಕಾರ್ಡಲ್ಲಿ ಹಾರ್ಟ್ ಚಕ್ರ ಓಪನ್ ಇರೋದು. ದಿಸ್ ಈಸ್ ದ ಬ್ಯೂಟಿಫುಲ್ ಕಾರ್ಡ್ ಆಫ್ ಫರ್ಟಿಲಿಟಿ, ಬ್ಯೂಟಿಫುಲ್ ಫೆಮಿನನ್ ಎನರ್ಜಿ, ಹೀಲಿಂಗ್ ಎನರ್ಜಿ, ನರ್ಚರಿಂಗ್ ಎನರ್ಜಿ, ಮತ್ತು ಗ್ರೋತ್ ಕೂಡ, ಲೈಕ್ ಮೇಜರ್ ಗ್ರೋತ್. ನೀವು ನಡೀತಾ ಇರೋವಂಥ ದಾರಿ ಇವಾಗ ಇಟ್ ಈಸ್ ಆಲ್ ಅಬೌಟ್ ಗ್ರೋತ್. ನಿಮ್ಮ ಹೀಲಿಂಗ್ ಮಾಡಿ ಈಗ ಬೇರೆಯವರ ಹೀಲಿಂಗಿಗೆ ಮೋಸ್ಟ್ಲಿ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಳ್ಬೋದು. ಅಥವಾ ನಿಮ್ಮನ್ನು ನೋಡಿ ಜನರು ಇನ್ಫ್ಲೂಯೆನ್ಸ್ ಆಗಿ ಇವ್ರ ಕೈಲಿ ಸಾಧ್ಯ ಆಯಿತು ಅಂದರೆ ನನ್ನ ಕೈಲೂ ಸಾಧ್ಯ ಅಂತ ಹೇಳಿ ಯು ಆರ್ ಸೆಟ್ಟಿಂಗ್ ಆ್ಯನ್ ಎಕ್ಸಾಂಪಲ್. ವಿ ಹ್ಯಾವ್ ಆಕ್ಸಲರೇಟೆಡ್ ಮೋಷನ್ ಇಯರ್. ಸೊ ಡೆಫಿನೆಟ್ಲಿ ನೀವು ನಡೀತಾ ಇರೋವಂಥ ದಾರಿ ಇದು ಗ್ರೋತ್ ಪಾತ್. ನಿಮ್ಮ ದಾರಿ ಬಂದು ಯು ಆರ್ ಮೂವಿಂಗ್ ಟುವರ್ಡ್ಸ್ ಗ್ರೋತ್, ಅಬಂಡೆನ್ಸ್. ಯಾಕೆಂದರೆ ಅಂಡರ್ಲೈಂಗ್ ಎನರ್ಜಿ ಲಕ್ಷ್ಮಿ ಕಾರ್ಡ್ ಇರೋದ್ರಿಂದ ಇಟ್ ಈಸ್ ಆಲ್ ಅಬೌಟ್ ಅಬಂಡೆನ್ಸ್, ಮ್ಯಾಜಿಕ್, ಮನಿ, fertility, growth, peace, harmony, love. Okay, so yeah, oh my god I'll tell you why. Oh my god ಯಾಕೆ ಅಂತ ಹೇಳ್ತೀನಿ. ಲುಕ್ ಎಟ್ ದ ಲಾಸ್ಟ್ ಕಾರ್ಡ್. ನಿಮ್ಮ ರೀಡಿಂಗ್ನ ಕ್ಲೋಸ್ ಮಾಡೋದಕ್ಕೆ ವಿ ಹ್ಯಾವ್ ನಂಬರ್ 8 ಆ್ಯಂಡ್ ವಿ ಹ್ಯಾವ್ ಪವರ್. ಇದನ್ನೇ ಹೇಳಿದ್ದು, ದಿಸ್ ಈಸ್ ಸ್ಟ್ರೆಂತ್. ದಿಸ್ ಈಸ್ ದ ಸ್ಟ್ರೆಂತ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್. ಇದು ಆ್ಯಕ್ಚುಯಲ್ ಟ್ಯಾರೋನಲ್ಲಿ ಈ ಕಾರ್ಡ್ ಬಂದು ಸ್ಟ್ರೆಂತ್ ಅಂತ ಈ ಕಾರ್ಡ್ ಹೆಸರು, ಬಟ್ ಈ ಡೆಕ್ಕಲ್ಲಿ ಇದನ್ನು ಪವರ್ ಅಂತ ಕರೆದಿದ್ದಾರೆ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಬಿನ್ ಟಾಕಿಂಗ್ ಅಬೌಟ್ ಗ್ರೂಪ್ ನಂಬರ್ 1. ಸೊ ಐ ಥಿಂಕ್ ದಿಸ್ ಇಸ್ ದ ಕ್ಲೂ ನಮಗೆ ಈ ರೀಡಿಂಗ್ನ ಎಂಡ್ ಮಾಡೋದಕ್ಕೆ. ನಂಬರ್ 8 ಆ್ಯಂಡ್ ಈ ವರ್ಷ ಬಂದು ಇಟ್ ಈಸ್ ನಂಬರ್ 8. 2024 is the year of 8, infinity symbol. So there is infinite opportunity ಈ ವರ್ಷ ನಿಮ್ಮ ಲೈಫ್ನ ಗ್ರ್ಯಾಂಡ್ ಟರ್ನ್ ಮಾಡೋದಕ್ಕೆ, ಬ್ರೇಕ್ ಥ್ರೂಸ್ಗೆ. ದಿಸ್ ಈಸ್ ಯೋರ್ ಇಯರ್, ಗ್ರೂಪ್ ನಂಬರ್ 1. ಸೊ
ಅಮೇಝಿಂಗ್. ಸೊ ನಾವು ಸ್ಟಾರ್ಟ್ ಮಾಡಿದ್ದು ವರ್ಡ್ ಸ್ಟ್ರೆಂತಿಂದ, ಸೊ ಎಂಡ್ ಮಾಡ್ತಾ ಇರೋ ಕಾರ್ಡ್ನು ಸ್ಟ್ರೆಂತ್ ಕಾರ್ಡ್, ಪವರ್ ಕಾರ್ಡ್. ದಿಸ್ ಈಸ್ ಫಂಟಾಸ್ಟಿಕ್. ಆಲ್ ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 1 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಕ್ವಿಕ್ ಅಪ್ಡೇಟ್, ಟ್ಯಾರೋ ಮಾಸ್ಟ್ರಿ ಕೋರ್ಸು ಎಲ್ಲ ಡೀಟೇಲ್ಸನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಗೇನ್ ನೀವು ಇಂಟ್ರಡಕ್ಷನ್ ವಿಡಿಯೋನಲ್ಲಿ ನೋಡಲಿಲ್ಲ ಅಂತಂದರೆ ನೆನ್ನೆ ಹಾಕಿದ್ದೆ ಟ್ಯಾರೋ ಮಾಸ್ಟ್ರಿ ಕೋರ್ಸ್ ಬಗ್ಗೆ. ಇಟ್ಸ್ 8 week ಕೋರ್ಸ್ ವಿತ್ ಸೋ ಮೆನಿ ಬೋನಸಸ್ ವರ್ತ್ 5,999 rupees ಅಷ್ಟು ಬೋನಸಸ್ಸೇ ಇದೆ ಟ್ಯಾರೋ ಮಾಸ್ಟ್ರಿ ಕೋರ್ಸಲ್ಲಿ. ಎಲ್ಲ ಡೀಟೇಲ್ಸು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ ಲಿಂಕ್ನ ಕ್ಲಿಕ್ ಮಾಡಿ ಬೋನಸಸ್ ಬಗ್ಗೆ ಎಲ್ಲ ಡೀಟೇಲ್ಸೂ ಸಿಗುತ್ತೆ. ಆ್ಯಂಡ್ ದ ಲಾಸ್ಟ್ ಡೇ ಫಾರ್ ಎನ್ರೋಲ್ಮೆಂಟ್ ಇಸ್ 20th February. ಮತ್ತು ಕಾಮನ್ ಕ್ವಶನ್ ಬರ್ತಾ ಇರೋದು ಟ್ಯಾರೋ ಮಾಸ್ಟ್ರಿ ಕೋರ್ಸ್ ಬಗ್ಗೆ ಕನ್ನಡದಲ್ಲಿರುತ್ತಾ ಅಂತ ಹೇಳಿ. ಇವಾಗ ರೀಡಿಂಗ್ ಯಾವ ರೀತಿ ಇತ್ತು ಎಕ್ಸಾಕ್ಟ್ಲಿ ಅದೇ ಥರ ಇರುತ್ತೆ ಕೋರ್ಸ್, ಎಂಟೈರ್ ಕೋರ್ಸ್, ಬಟ್ ಲೈವ್ ಫೇಸ್ ಟು ಫೇಸ್ ಕೋಚಿಂಗ್ ಇರುತ್ತೆ ಅದು. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಟ್ಯಾರೋ ಮಾಸ್ಟ್ರಿ ಕೋರ್ಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಆ ಕೋರ್ಸ್ನ ಕಲಿಬೇಕು, ನಿಮಗೆ ನೀವು ರೀಡಿಂಗ್ ಮಾಡ್ಕೋಬೇಕು, ಅಥವಾ ನಿಮಗೆ ಗೈಡೆನ್ಸ್ ಬೇಕಾದಾಗ ಏನಾಗುತ್ತೆ ಮುಂದೆ ಅಂತ ಹೆದರ್ಕೊಳ್ತೀರಾ, ಯು ಕ್ಯಾನ್ ಜಸ್ಟ್ ಪುಲ್ ಯುವರ್ ಕಾರ್ಡ್. ಸೆಲ್ಫ್ ಡೆವಲಪ್ಮೆಂಟಿಗೆ ವಂಡರ್ಫುಲ್ ಟೂಲ್, ಮ್ಯಾಜಿಕಲ್ ಪ್ರಾಕ್ಟೀಸಸ್ಗೆ ವಂಡರ್ಫುಲ್ ಟೂಲ್. ಟ್ಯಾರೋ ಈಸ್ just beautiful magical practice. Okay, if you are interested, ಕೆಳಗಡೆ ಲಿಂಕ್ ಇದೆ, go check that out and enroll. Love you all. I'm so happy for you and see you in my next video. ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿದ್ದಂಗೆ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಶಾಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ನನಗೆ ಮೊದಲನೇ ವರ್ಡು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಬಂದಿದ್ದು ಮದರ್ ಅರ್ತ್, ಮತ್ತು ಗಾಡೆಸ್ ಎನರ್ಜಿ ಬಂದಿದ್ದು ಕ್ವಾನಿನ್, ಮತ್ತು ಪಾರ್ವತಿ ದೇವಿ. So this feels so much of love. Group number 2, like you are the gods and goddesses of love, compassion, kindness, a beautiful corn in energy, like you are so soft, such a feminine energy. Group number 2, ನೀವು ಆ್ಯಕ್ಚುಲಿ ಮೇಲ್ ಬಾಡಿನಲ್ಲಿದ್ರೂ your energy feels very 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 compassionate. ಅಂದರೆ ಯಾರಿಗೆ ಏನಾದ್ರೂ ನಿಮ್ಮ ಹಾರ್ಟ್ ಬಂದು ಇಟ್ ಈಸ್ ಸೋ ಮದರ್ ಲೈಕ್. ಯಾರಿಗೇನೇ ಆದ್ರೂ ನೀವು ಯಾವಾಗಲೂ ಅವ್ರಿಗೆ ಇರ್ತೀರಾ. ಯಾರಿಗೇನೇ ಬೇಜಾರಾದ್ರೂ ನಿಮ್ಮ ಹತ್ರ ಮಾತಾಡಿದ್ರೆ ಅವ್ರಿಗೇನೋ ಒಂಥರ ಸಮಾಧಾನ. ಮತ್ತು ಇನ್ನೊಂದು ಬಂದು ನಿಮ್ಮ ವಾಯ್ಸ್, ದೇರ್ ಇಸ್ ಸಮಥಿಂಗ್ ಅಬೌಟ್ ಯುವರ್ ವಾಯ್ಸ್. ನೀವು ಸಿಂಗರ್ಸ್ ಇರ್ಬೋದು, ಯಾಕೆಂದರೆ ನಿಮ್ಮ ವಾಯ್ಸ್ ಬಂದು ತುಂಬ ಪ್ರಾಮಿನೆಂಟಾಗಿ ಕಾಣಿಸ್ತಾ ಇದೆ, ಅಥವಾ ನೀವು ಕೊಡೋವಂಥ ಅಡ್ವೈಸ್ ಇರ್ಬೋದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ವಾಯ್ಸ್ ಫೀಲ್ಸ್ ವೆರಿ 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 ಕೈಂಡ್, ಯೆಟ್ ಪವರ್ಫುಲ್. ಕೈಂಡ್ ಆಗೂ ಇದೆ, ಸಾಫ್ಟ್ ಆಗೂ ಇದೆ, ಬಟ್ ಪವರ್ಫುಲ್ ಆಗೂ ಇದೆ. ಕೆಲವೊಂದು ಸಲ ನೀವು ಆಡೋ ಮಾತು ನಿಮಗೆ ಗೊತ್ತಿಲ್ದಿರ ಆ ಚಾನಲ್ಡ್ ಮೆಸೇಜ್ ಥರ, ಯಾರಿಗೆ ಯಾವ ಸಮಯದಲ್ಲಿ ಯಾವ ರೀತಿ ಹೇಳಬೇಕು ಅಥವಾ ಏನೇನು ಹೇಳಬೇಕು, ಹೆಂಗೆ ಹೇಳಬೇಕು, ನಿಮಗೆ ಗೊತ್ತಿಲ್ದಿರ, ನಿಮ್ಮ ತಿಳುವಳಿಕೆನೇ ಇಲ್ದಿರ ನೀವು ಯಾವಾಗಲೂ ಆ ಡಿವೈನ್ ಮೆಸೇಜಸ್ನ ಚಾನಲ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಸ್ಪಿರಿಚುವಲ್ ಫ್ಯಾಮಿಲಿ. ಮತ್ತು ಕ್ವೀನ್ ಆಫ್ ಕಪ್ಸ್ ಎನರ್ಜಿ. ಕ್ವೀನ್ ಆಫ್ ಕಪ್ಸ್ is the queen of emotions, like nimma emotions, and also she is highly intuitive, psychic, intuitive energy. So you are very strongly connected spiritual world ge, like somehow ನೀವು ಡಿವೈನ್ ಮೆಸೇಜಸ್ ನಿಮ್ಮ ಥ್ರೂ ಫ್ಲೋ ಆಗೋ ಥರ, ಎನರ್ಜಿ ನಿಮ್ಮ ಥ್ರೂ ಫ್ಲೋ ಆಗೋವಂಥ ಪರ್ಮಿಷನ್ ನೀವು ಕೊಟ್ಟಿರೋ ಥರ. ಮೇ ಬಿ ನೀವು ರೇಕಿ ಹೀಲರ್ಸ್, ಎನರ್ಜಿ ಹೀಲರ್ಸ್, ಏಂಜಲ್ ಹೀಲರ್ಸ್, ಅಥವಾ ಸಮ್ ಕೈಂಡ್ ಆಫ್ ಸ್ಪಿರಿಚುವಲ್ ಜಾಬಲ್ಲಿರ್ಬೋದು, ಅಥವಾ ನಿಮ್ಮದೇ ಆದಂಥ ಸ್ಪಿರಿಚುವಲ್ ಬಿಸ್ನೆಸ್ ಇರ್ಬೋದು, ಅಥವಾ ನಿಮ್ಮ ವಾಯ್ಸ್ನ ಯೂಸ್ ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಿರ್ಬೋದು. ಲೈಕ್ ಸ್ಪೀಕರ್ಸ್, ಕೋಚಸ್, ಆಥರ್ಸ್, ಪೊಯಮ್ಸ್ ಬರೆಯೋರು, ಸಿಂಗರ್ಸ್. ಐ ಡೋಂಟ್ ನೋ, ಯುವರ್ ವಾಯ್ಸ್ ಫೀಲ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತು ಇಟ್ಸ್ ನಾಟ್ ನೆಸಸರಿ ನೀವು ಅದಾಗಿರಲೇಬೇಕು ಅಂತಲ್ಲ, ಬಟ್ ನಿಮ್ಮ ವಾಯ್ಸಲ್ಲಿ ದೇರ್ ಇಸ್ ಸಮ್ ಕೈಂಡ್ ಆಫ್ ಮ್ಯಾಜಿಕ್. ಗ್ರೂಪ್ ನಂಬರ್ 2, ನಿಮಗೆ ಜನರು ಹೇಳಿರ್ಬೋದು ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಅಥವಾ ನಿಮ್ಮ ಹತ್ರ ಮಾತಾಡ್ತಿದ್ರೆ ಸಮಯ ಕಳೆಯೋದೇ ಗೊತ್ತಾಗೋದಿಲ್ಲ, ಅಥವಾ ನಿಮ್ಮ ಹತ್ರ ಮಾತಾಡ್ತಿದ್ರೆ ಏನೋ ಒಂಥರ ಸಮಾಧಾನ, ನೀವು ಹೇಗೆ ಇಷ್ಟು ಕರೆಕ್ಟಾಗಿರೋಂಥ ಅಡ್ವೈಸ್ ಕೊಡ್ತೀರಾ, ಏನೋ ಒಂದು ನಿಮ್ಮ ಹತ್ರ ಹೇಳ್ಕೊಂಡ್ಬಿಟ್ರೆ ನಮಗೇನೋ ಒಂಥರ ಭಾರ ಕಳ್ದಂಗೆ,
ಸೊ ಈ ರೀತಿ ಯು ಆರ್ ವಾಕಿಂಗ್ ಹೀಲರ್ಸ್. ಗ್ರೂಪ್ ನಂಬರ್ 2, ನೀವು ವಾಲಂಟಿಯರ್ ಆಗಿ ಹೀಲ್ ಮಾಡಲಿಲ್ಲ ಅಂತಂದರೂ ನಿಮ್ಮ ಪ್ರೆಸೆನ್ಸ್, ನೀವಿರೋವಂಥ ಮನೆ ಇರ್ಬೋದು, ನೀವಿರೋವಂಥ ಪರಿಸರ ಇರ್ಬೋದು, ನೀವು ಹೋಗುವಂಥ ಜಾಗ ಇರ್ಬೋದು, ಯು ಬ್ರಿಂಗ್ ಹೀಲಿಂಗ್. ನೀವು ಎಲ್ಲೋದ್ರೂ ಅಲ್ಲಿ ಆ ಹೀಲಿಂಗ್ ಎನರ್ಜಿನ ತೊಗೊಂಡು ಹೋಗ್ತೀರಾ. ಆ ಹೀಲಿಂಗ್ ಎನರ್ಜಿನ ನಿಮ್ಮ ಮುಖಾಂತರ ಆ ಹೀಲಿಂಗ್ ಎನರ್ಜಿನ ಪಾಸ್ ಮಾಡಿರ್ತೀರಾ. ಲೈಕ್ ಯು ಆರ್ ಓ ಮೈ ಗಾಡ್, ಯು ಆರ್ ಎನ್ ಅಮೇಝಿಂಗ್ ಹೀಲರ್ಸ್. ನಿಮ್ಮ ವಾಯ್ಸ್ನ ಯೂಸ್ ಮಾಡಿ ಅಥವಾ ಆ್ಯಕ್ಚುಲಾಗಿ ಹೀಲಿಂಗ್ ಮಾಡಿ ಅಥವಾ ಬರೀ ನಿಮ್ಮ ಪ್ರೆಸೆನ್ಸಲ್ಲೇ ಇಟ್ ಫೀಲ್ಸ್ ವೆರಿ ವೆರಿ ಹೀಲಿಂಗ್. ಲೈಕ್ ಕ್ವಾನ್ ಇನ್, ಐ ಕೆನಾಟ್ ಸ್ಟಾಪ್ ಸೀಯಿಂಗ್ ಕ್ವಾನ್ ಇನ್ ಎನರ್ಜಿ ನಿಮ್ಮ ಗ್ರೂಪಲ್ಲಿ. ಶಿ ಈಸ್ ದ female version of Buddha, Kuan Yin. She is the most kind, soft, compassionate goddess. And ಮೇ ಬಿ ಕ್ವಾನ್ ಇನ್ ಜೊತೆ ನೀವು ವರ್ಕ್ ಮಾಡಿರ್ಬೋದು ಮುಂಚೆ, ಅಥವಾ ಐ ಡೋಂಟ್ ನೋ, ಇಟ್ ಫೀಲ್ಸ್ ವೆರಿ ವೆರಿ ಸಾಫ್ಟ್ ಫೆಮಿನನ್ ಎನರ್ಜಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಡೋಂಟ್ ನೋ, ನಿಮಗೆ ನೀವು ಅಷ್ಟೊಂದು ಕ್ರೆಡಿಟ್ ನೀವು ಕೊಟ್ಕೊಳ್ಳೋದಿಲ್ಲ, ನಿಮಗೆ ಅಷ್ಟೊಂದು ಇಂಪಾರ್ಟೆನ್ಸ್ ನೀವು ಕೊಟ್ಕೊಳ್ಳೋದಿಲ್ಲ, ನಿಮಗೇನು ಇಂಪಾರ್ಟೆನ್ಸೇ ಇಲ್ಲ ಪ್ರಪಂಚದಲ್ಲಿ ಅನ್ನೋ ಥರ ಇರ್ತೀರಾ. ಬಟ್ ನಿಮ್ಮ ಸೋಲ್ ಲೆವೆಲಲ್ಲಿ ಯು ಆರ್ ಸೋ ಅಡ್ವಾನ್ಸ್ಡ್ ಸೋಲ್. ನೀವು ಸೋಲ್ ಲೆವೆಲಲ್ಲಿ ನೀವು ಈ ಭೂಮಿ ಮೇಲೆ ಬಂದು ನನಗೇನು ಗೊತ್ತಿಲ್ಲ, ನಾನು ತುಂಬ ಇನ್ನಸೆಂಟು ಅನ್ನೋ ಥರ ಓಡಾಡ್ಕೊಂಡಿದ್ರು, ನೀವು ಸೋಲ್ ಲೆವೆಲಲ್ಲಿ ಯು ಆರ್ ವೆರಿ ವೆರಿ ಅಡ್ವಾನ್ಸ್ಡ್, ವೆರಿ ಓಲ್ಡ್ ಸೋಲ್ಸ್, ಗ್ರೂಪ್ ನಂಬರ್ 2. ಆ್ಯಂಡ್ ಯಾ, ನಿಮ್ಮ ಪ್ರೆಸೆನ್ಸು, ಇಟ್ಸ್ ಜಸ್ಟ್ ಯುವರ್ ಪ್ರೆಸೆನ್ಸ್. ನೀವು ಹೋಗೋ ಕಡೆ ಎಲ್ಲನೂ ದೆರ್ ಇಸ್ ಸಮ್ ಕೈಂಡ್ ಆಫ್ ಹೀಲಿಂಗ್. ಸೊ ಯು ಆರ್ ಸಚ್ ಅ ಹೀಲಿಂಗ್ ಗಿಫ್ಟ್ ಪ್ರಪಂಚಕ್ಕೆ. ಮತ್ತು ನೀವು ಈ ಸಮಯದಲ್ಲಿ ಭೂಮಿ ಮೇಲೆ ಇರೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾಕೆಂದರೆ ಭೂಮಿ ಫ್ರೀಕ್ವೆನ್ಸಿ, ಆ ಲವ್ ಫ್ರೀಕ್ವೆನ್ಸಿ, ಆ ಹಾರ್ಟ್ ಫ್ರೀಕ್ವೆನ್ಸಿ, ಹಾರ್ಟ್ ಚಕ್ರ ಫ್ರೀಕ್ವೆನ್ಸಿಗೆ ರೇಸ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥ ಕ್ಯಾಟಗರಿನಲ್ಲಿ ಬಂದಿರೋವಂಥ ಸೋಲ್ ಟ್ರೈಬ್ ಅಥವಾ ಸೋಲ್ ಗ್ರೂಪ್ ನೀವು, ಗ್ರೂಪ್ ನಂಬರ್ 2. ಯಾರೆಲ್ಲ ಪಿಕ್ ಮಾಡಿದ್ದೀರಾ ಈ ಸೆಕೆಂಡ್ ಗ್ರೂಪ್ನ, ಎಷ್ಟೊಂದು ರೀಡಿಂಗ್ಸಲ್ಲಿ ಹೇಳಿದ್ದೀನಿ. ಅರ್ತ್ ಬಂದು, ಇಡೀ ಭೂಮಿ ಬಂದು ಇಟ್ ಈಸ್ ಮೂವಿಂಗ್ ಟು 4th ಡೆನ್ಸಿಟಿ. 3rd ಡೆನ್ಸಿಟಿ ಬಂದು ನಮ್ಮ ಮೂರನೇ ಚಕ್ರ ಅಂದರೆ ಸೋಲಾರ್ ಪ್ಲೆಕ್ಸಸ್, ಮಣಿಪುರ ಚಕ್ರ. ಈಗ ಸದ್ಯದಲ್ಲಿ ನಡೀತಾ ಇರೋವಂಥದ್ದು ಭೂಮಿ ಮೇಲೆ ಬರೀ ಪವರ್ ಸ್ಟ್ರಗಲ್. ಈ ಪವರ್ಗೋಸ್ಕರ ಏನು ಬೇಕಾದರೂ ಮಾಡ್ತೀವಿ ಅನ್ನೋ ಥರ ಈಗೋ, ಪವರ್, ಸ್ಟ್ರೆಂತ್, ಈ ಲೇಬಲ್ಸ್ಗೋಸ್ಕರ ಹೊಡೆದಾಡೋದು. ಸೊ ದೆರ್ ಇಸ್ ಲಾಡ್ ಆಫ್ ಪವರ್ ಸ್ಟ್ರಗಲ್ ಈ ಸಮಯದಲ್ಲಿ. ಬಟ್ 3rd ಡೆನ್ಸಿಟಿಯಿಂದ 4th ಡೆನ್ಸಿಟಿಗೆ ಮೂವ್ ಆದಾಗ ನಮ್ಮ ಹಾರ್ಟ್ ಚಕ್ರ, ಹಾರ್ಟ್ ಈಸ್ ಆಲ್ ಅಬೌಟ್ ಲವ್. ಓಕೆ, ಮಾಡೋ ಕೆಲಸ ನಾವು ಪ್ರೀತಿಯಿಂದ ಮಾಡೋದು, ಆ ಪವರ್ ಬೇಕು ಅಂತ ಮಾಡೋದಲ್ಲ, ಅಥವಾ ಅದನ್ನು ಬೇರೆಯವರಿಂದ ಕಿತ್ಕೋಬೇಕು ಅಂತ ಮಾಡೋದಲ್ಲ. ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸು. ದೆರ್ ಇಸ್ ಲಾಡ್ ಆಫ್ ಲವ್ ಆ್ಯಂಡ್ ಹೀಲಿಂಗ್ ಆ್ಯಂಡ್ ಬ್ಯೂಟಿ ಆ್ಯಂಡ್ ನೇಚರ್ ಆ್ಯಂಡ್ ನರ್ಚರ್. ಸೊ ಆ ಎನರ್ಜಿಗೆ ಅರ್ತ್ ಬಂದು ಅಸೆಂಡ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೆ 2012ಇಂದ. ಸೊ 2012ಅಲ್ಲಿ ನಿಮಗೆ ಗೊತ್ತಿರ್ಬೋದು, ಆ ಮಾಯನ್ ಕ್ಯಾಲೆಂಡರ್ ಎಂಡ್ ಆಯಿತು. ಮಾಯನ್ ಕ್ಯಾಲೆಂಡರ್ ಎಂಡ್ ಆಗಿದ್ದು ಆ ಒಂದು ದೊಡ್ಡ ಎರಾ ಎಂಡ್ ಆಗಿದ್ದು ಅರ್ಥದ್ದು. ಏಕೆಂದರೆ ಅರ್ತ್ ಬಂದು ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ತಾ ಇರೋದ್ರಿಂದ ಮೇ ಬಿ ಇನ್ನು 2000 ಇಯರ್ಸ್ ಆಗ್ಬೋದು ಅರ್ತ್ ಕಂಪ್ಲೀಟಾಗಿ ಹಾರ್ಟ್ ಚಕ್ರ ಎನರ್ಜಿಗೆ ಮೂವ್ ಆಗೋದಕ್ಕೆ, ಆ ಡೆನ್ಸಿಟಿ ಶಿಫ್ಟ್ ಆಗೋದಕ್ಕೆ. ಮೇ ಬಿ 100 ಸಲ ನಾವು ಜನ್ಮ ಎತ್ತಿದ ಮೇಲೆ ಒನ್ ಡೇ ನಾವು ಅರ್ತ್ ಮೇಲೆ ಮತ್ತೆ ಇನ್ಕಾರ್ನೇಟ್ ಮಾಡಿದಾಗ ದೆರ್ ವಿಲ್ ಬಿ ಓನ್ಲಿ ಲವ್ ಆ್ಯಂಡ್ ಲೈಟ್ ಆ್ಯಂಡ್ ಬ್ಯೂಟಿ. ಎಲ್ಲ ಕಡೆ ಹಸಿರು, ನೇಚರು, ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲರೂ ಆ ಹೊಂದಾಣಿಕೆಯಿಂದ ಪ್ರೀತಿಯಿಂದ ಜೀವನ ಮಾಡ್ತಾ ಇರೋವಂಥದ್ದು. ಸೊ ದ್ಯಾಟ್ಸ್ ಅ ಹೆವೆನ್. ಓಕೆ, ಅರ್ತ್ ಆನ್ ಹೆವೆನ್ ಸ್ಟೇಟ್ಗೆ ಭೂಮಿ ಬಂದು ಅಸೆಂಡ್ ಆಗ್ತಾ ಇರೋವಂಥ ಟೈಮ್ ಇದು. ಸೊ ಈ ಅಸೆನ್ಷನ್ಗೆ, ಆ ಹಾರ್ಟ್ ಚಕ್ರ ವೈಬ್ರೇಷನ್ಗೆ, ಫ್ರೀಕ್ವೆನ್ಸಿಗೆ ಮೂವ್ ಆಗೋದಕ್ಕೆ ಅಂತಾನೆ ಈ ಹಾರ್ಟ್ ಚಕ್ರ ಬೇಸ್ಡ್ ಸೋಲ್ಸ್ ಬಂದು, ಆಲ್ರೆಡಿ ಹಾರ್ಟ್ ಚಕ್ರ ವೈಬ್ರೇಷನಲ್ಲಿ ಇರುವಂಥ ಸೋಲ್ಸ್ ಬಂದು ಅರ್ತ್ ಮೇಲೆ ಈ ಸಮಯದಲ್ಲಿ ಇನ್ಕಾರ್ನೇಟ್ ಮಾಡ್ತಾ ಇರೋದು. ಮದರ್ ಅರ್ತ್ಗೆ ಸಪೋರ್ಟ್ ಮಾಡೋದಕ್ಕೆ ಈ ಅಸೆನ್ಷನಲ್ಲಿ ಯು ಆರ್ ದಟ್ ಗ್ಯಾಂಗ್. ಸೊ ನೀಡ್ಲೆಸ್ ಟು ಸೇ, ನಾವೇನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ ನಿಮಗೆ. ಯು ಆರ್ ಆಲ್ರೆಡಿ ಸ್ಪೆಷಲ್. ನೀವು ಆಲ್ರೆಡಿ ಈ ಭೂಮಿ ಮೇಲೆ ಯು ಆರ್ ಆನ್ ಅ ಮಿಷನ್. ಸೊ ವಿ ನೀಡ್ ಯು. ಯು ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಭೂಮಿ ಮೇಲೆ ಈ ಸಮಯದಲ್ಲಿ. ಆ್ಯಂಡ್ ವಿ ಆರ್ ಸೋ ಥ್ಯಾಂಕ್ಫುಲ್ ಟು ಯು, ನಿಮ್ಮ ಪ್ರೆಸೆನ್ಸ್ಗೆ ಭೂಮಿ ಮೇಲೆ. ಯಾಕೆಂದರೆ ನಿಮ್ಮ ಒಂದು ಪ್ರೆಸೆನ್ಸಿಂದನೇ ಯು ಆರ್ ಹೀಲಿಂಗ್. ಯು ಆರ್ ಹೈ ವೈಬ್ರೇಷನಲ್ ಬೀಯಿಂಗ್ಸ್, ಗ್ರೂಪ್ ನಂಬರ್ 2.
ಓಕೆ, ಸೊ ಯು ಆರ್ ಆಲ್ರೆಡಿ ಇಂಪಾರ್ಟೆಂಟ್. ನಾವು ಇನ್ನೇನು ಹೇಳೋಂಗೆ ಏನಿಲ್ಲ. ಯು ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಈ ಭೂಮಿ ಮೇಲೆ. ನಿಮ್ಮ ಎನರ್ಜಿ ಇಟ್ ಈಸ್ ಇಂಪಾರ್ಟೆಂಟ್, ನಿಮ್ಮ ವಾಯ್ಸ್ ತುಂಬ ಇಂಪಾರ್ಟೆಂಟ್, ನಿಮ್ಮ ಹೀಲಿಂಗ್ ತುಂಬ ಇಂಪಾರ್ಟೆಂಟ್, ಮತ್ತು ನಿಮ್ಮ ಈ ಕೈಂಡ್ ಫೆಮಿನನ್ ಗಾಡೆಸ್ ಎನರ್ಜಿ ತುಂಬ ಇಂಪಾರ್ಟೆಂಟ್ ನಮಗೆ ಭೂಮಿ ಮೇಲೆ. ಎಲ್ಲ ಕಡೆ ದ್ವೇಷ, ಅಸೂಯೆ, ಒಬ್ರನ್ನೊಬ್ಬರು ದ್ವೇಷಿಸ್ಕೊಂಡು ಏನೋ ಒಂದು ಮಾಡಿಕೊಂಡು ಹೆಂಗೋ ಒಂದು ಇರೋವಂಥ ಒಂದು ಪ್ರಪಂಚದಲ್ಲಿ ವಿ ನೀಡ್ ಸಚ್ ಬ್ಯೂಟಿಫುಲ್ ಸೋಲ್ಸ್ ಈ ಭೂಮಿ ಮೇಲೆ. ಬಟ್ ಪ್ರಾಬ್ಲಮ್ ಏನಂತ ಅಂದರೆ ಗ್ರೂಪ್ ನಂಬರ್ 2, ನಿಮ್ಮನ್ನು ನೀವು ಅಷ್ಟೊಂದು ನೀವು ಇಂಪಾರ್ಟೆನ್ಸ್ ಕೊಟ್ಕೊಳ್ಳಲ್ಲ. ಮತ್ತು ಇನ್ನೊಂದು ಏನಂದರೆ ಲೈಕ್ ಕ್ವೀನ್ ಆಫ್ ಕಪ್ಸ್ ಎನರ್ಜಿ ಬಂದಿದ್ದು, ಲಾರ್ಡ್ ಆಫ್ ಎಮೋಷನ್ಸ್. ನೀವು ಬೇರೆಯವ್ರ ಎಮೋಷನ್ಸ್ನ ಒನ್ ಸೈಡ್ ಆಫ್ ದ ಸ್ಟೋರಿ, ಜನರು ಅವ್ರಿಗೇನು ಬೇಕು ಎಲ್ಲ ಹೇಳಿ ಅವ್ರ ಭಾರ ಕಡಿಮೆ ಆಯಿತು ಅಂತ ಹೊಟ್ಟೋಗ್ತಾರೆ. ಆ ಭಾರ, ಆ ಎಮೋಷನ್ಸು, ಆ ಬ್ಯಾಗೇಜು, ಅವ್ರು ಹೊತ್ಕೊಂಡಿದ್ದಂಥ ನೋವು ಎಲ್ಲಿ ಹೋಯಿತು? ನೀವು ಅಬ್ಸಾರ್ಬ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಇಟ್ಸ್ ಆ್ಯಕ್ಚುಲಿ ಅ ಪ್ರಾಬ್ಲಮ್. ಸೊ ಎಲ್ಲರೂ ನಿಮ್ಮ ಹತ್ರ ಡಂಪ್ ಮಾಡಿ ಹೋಗ್ತಾ ಇದ್ದರೆ ನೀವು ಹೆಂಗೆ ಹೀಲ್ ಆಗೋದು? ಸೊ ನೀವು ಬೇರೆಯವ್ರಿಗೆ ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಮಗೆ ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಕೊಳ್ಳೋದಿಲ್ಲ. ನಿಮ್ಮ ಕಾಳಜಿ ಬಗ್ಗೆ ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಎಲ್ಲ ಫ್ಯಾಮಿಲಿಗೆಲ್ಲ ನೋಡ್ಕೋಬೇಕು, ಫ್ಯಾಮಿಲಿಗೆ ಏನೆಲ್ಲ ಕೊಡಬೇಕು ಅದನ್ನು ಕೊಡಬೇಕು. ಟೈಮಿಗೆ ಅವರಿಗಿದು, ಇವರಿಗದು, ಮಗುಗಿದು, ಹಸ್ಬೆಂಡಿಗದು ಅಥವಾ ವೈಫಿಗೆ, ಯು ಟೇಕ್ ಕೇರ್ ಆಫ್ ಎವ್ರಿಬಡಿ. ಈ ಟೈಮಿಗೆ ಇವ್ರಿಗೆ ಈ ಟ್ಯಾಬ್ಲೆಟ್ ಕೊಡಬೇಕು, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಬಟ್ ನಿಮಗೆ ನೀವು ನೋಡ್ಕೊಳ್ತಾ ಇರೋದು ಇಟ್ ಈಸ್ ವೆರಿ ವೆರಿ ಲೆಸ್. ಅಥವಾ ಕೆಲವರು ತುಂಬಾ ಇಗ್ನೋರ್ ಮಾಡಿರ್ಬೋದು ನಿಮ್ಮನ್ನು ನೀವು ನೋಡ್ಕೊಳ್ಳೋದನ್ನು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದನ್ನು ಫಸ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯು ಆರ್ ಈಕ್ವಲಿ ಆರ್ ಮೋರ್ ಇಂಪಾರ್ಟೆಂಟ್ ಬೇರೆ ಜನರಿಗಿಂತ. ಸೊ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೂ ಟೈಮ್ ಕೊಡಿ. ಬೇರೆಯವರು ಅನ್ನೆಸೆಸರಿಯಾಗಿ ನೀವು ಫ್ರೀ ಆಗಿದ್ದೀರಾ ಅಂತ ಹೇಳಿ ಫೋನ್ ಮಾಡಿ ಅವ್ರದ್ದು ಪ್ರಾಬ್ಲಮ್ಸ್ನೆಲ್ಲ ನಿಮ್ಮ ಮೇಲೆ ಡಂಪ್ ಮಾಡಿ, ನೀವು ಈ ಒಳ್ಳೆ ಮನಸ್ಸಿಂದ ಹೌದಾ ಹೌದಾ ಅಂತ ಕೇಳಿ ಅದನ್ನೆಲ್ಲ ನೀವು ಅಬ್ಸಾರ್ಬ್ ಮಾಡಿಕೊಂಡು ಆಮೇಲೆ ನಿಮ್ಮ ಎನರ್ಜಿ ಅಥವಾ ನಿಮಗೆ ಸುಸ್ತಾಗೋದು, ನಿಮ್ಮ ಹೆಲ್ತ್ ಹಾಳೋಗೋದು. ಸೊ ಫಸ್ಟು ಬೌಂಡ್ರಿ ಹಾಕೋದು ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನಿಮಗೆ ಗ್ರೂಪ್ ನಂಬರ್ 2. ಯಾಕೆಂದರೆ ಎಲ್ಲರೂ ಹೆಂಗಂದರೆ ಹಾಗೆ ನಿಮ್ಮ ಎನರ್ಜಿನ, ಯು ಆರ್ ಅ ಹೀಲಿಂಗ್ ಎನರ್ಜಿ. ಲೈಕ್ ಈ ಬೆಳಕಿರೋ ಕಡೆ ಈ ಹುಳಗಳೆಲ್ಲ ಅಟ್ರ್ಯಾಕ್ಟ್ ಆಗೋ ಥರ. ಸೊ ನಿಮ್ಮ ಬೆಳಕಿಗೆ ಈ ಥರ ನೋವಲ್ಲಿರೋವಂಥವ್ರು ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ. ಅವ್ರ ನೋವನ್ನೆಲ್ಲ ಹೇಳ್ಕೋಬೇಕು, ಪ್ರಾಬ್ಲಮ್ಸ್ನೆಲ್ಲ ಹೇಳ್ಕೋಬೇಕು. ಸಂಹೌ ನೀವು ಅದನ್ನು ಅಬ್ಸಾರ್ಬ್ ಮಾಡಿಕೊಂಡು ಅವ್ರು ಸ್ವಲ್ಪ ಆರಾಮಾಗಾಗ್ತಾರೆ. ಸೊ ನೀವು ಮಾಡಬೇಕಾಗಿರೋದು ಫಸ್ಟು ಫ್ರೀಯಾಗಿ ನಿಮ್ಮನ್ನು ನೀವು ಎಲ್ಲರ ಕಾಲ್ಸು ತೊಗೊಳ್ಳೋದು, ಯಾವ ಬೌಂಡ್ರಿನೂ ಇಲ್ಲ. ನಿಮಗೆ ಸುಸ್ತಾಗ್ತಾಯಿದೆ, ಬೇರೆಯವ್ರ ಕಾಲ್ ತೊಗೊಂಡು ಅವ್ರ ಪ್ರಾಬ್ಲಮ್ಸ್ ಕೇಳೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಜನರು ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಡಿ. ಲೆಟ್ ದೇರ್ ಬಿ ಅ ಬೌಂಡ್ರಿ. ಬಿಕಾಸ್ ಈ ಕಾರ್ಡಲ್ಲೂ ಅಷ್ಟೇ, ದಿಸ್ ಇಸ್ ಸೆನ್ಶುವಾಲಿಟಿ, ದಿಸ್ ಈಸ್ ಯುವರ್ ಎನರ್ಜಿ, ದಿಸ್ ಈಸ್ ದ ಬ್ಯೂಟಿಫುಲ್ ಫೆಮಿನನ್ ಗಾಡೆಸ್ ಟೈಪ್ ಎನರ್ಜಿ ಇದು. ಸೊ ಯುವರ್ ಎನರ್ಜಿ ಈಸ್ ಎಕ್ಸ್ಟ್ರೀಮ್ಲಿ ಪ್ರೆಷಿಯಸ್. ಗ್ರೂಪ್ ನಂಬರ್ 2, ನಿಮ್ಮ ಎನರ್ಜಿ ಇಟ್ ಈಸ್ ವೆರಿ ವೆರಿ ರೇರ್ ಆ್ಯಂಡ್ ಪ್ರೆಷಿಯಸ್. ಸೊ ಹೆಂಗಂದರೆ ಹಾಗೆ ಎಲ್ಲಂದರೆ ಅಲ್ಲಿ ಹರಿಯೋದಕ್ಕೆ ಬಿಡಬೇಡಿ. ನಿಮ್ಮ ಎನರ್ಜಿ, ನಿಮ್ಮ ಪ್ರೆಸೆನ್ಸು ಯಾರ ಹತ್ರ ಹೋದಾಗ ಅದು ಉಪಯೋಗ ಆಗತ್ತೆ ಅಲ್ಲಿ ಹೋದರೆ ಒಳ್ಳೆಯದು. ಯಾಕೆಂದರೆ ಯಾರಿಗೆ ನಿಮ್ಮ ಬೆಲೆ ಗೊತ್ತಿಲ್ಲ ಅಥವಾ ನಿಮಗೆ ಯಾರು ವ್ಯಾಲ್ಯೂ ಮಾಡೋದಿಲ್ಲ, ಅಲ್ಲಿ ನಿಮ್ಮ ಎನರ್ಜಿನ, ನಿಮ್ಮ ಪ್ರೆಸೆನ್ಸ್ನ, ನಿಮ್ಮ ವಾಯ್ಸ್ನ, ನಿಮ್ಮ ಗೈಡೆನ್ಸ್ನ, ನಿಮ್ಮ ಸಜೆಷನ್ಸ್ನ ಕೊಟ್ಟಾಗ ಅವ್ರಿಗೆ ಅದರ ಅರ್ಥ ಕೂಡ ಗೊತ್ತಿರೋದಿಲ್ಲ. ಸೊ ನಿಮ್ಮನ್ನು ಇಗ್ನೋರ್ ಮಾಡಿ ಮತ್ತೆ ನಿಮ್ಮ ಹಾರ್ಟ್ ಬ್ರೇಕ್ ಆಗಿ ನಾನು ಇಷ್ಟೊಂದು ಕೊಟ್ಟೆ, ನಾನು ಇಷ್ಟೊಂದು ಮಾಡಿದೆ, ನನಗೇನು ಕೊಟ್ಟರು, ನನಗೇನು ಸಿಕ್ತು ಲಾಭ. ಸೊ ಯು ಆರ್ ಎಕ್ಸ್ಟ್ರೀಮ್ಲಿ ಫ್ರಸ್ಟ್ರೇಟೆಡ್. ಎಲ್ಲರೂ ನಿಮಗೆ ಐ ಡೋಂಟ್ ನೋ, ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ ತುಂಬಾ ಪವರ್ಫುಲ್. ನಾವು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಯುವರ್ ಎನರ್ಜಿ, ಯುವರ್ ಇಂಟ್ಯೂಷನ್ ಇಟ್ ಈಸ್ ವೆರಿ ವೆರಿ ಪ್ರೆಷಿಯಸ್, ವೆರಿ ಇಂಪಾರ್ಟೆಂಟ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿ. ಯಾರಿಗೆ ನಿಮ್ಮ ಬೆಲೆ ಗೊತ್ತು, ನಿಮ್ಮ ಪ್ರೀತಿಯ ಬೆಲೆ, ನಿಮ್ಮ ಪ್ರೆಸೆನ್ಸ್ನ ಬೆಲೆ, ಅಥವಾ ನೀವು ಓವರಾಲ್ ಆಗಿ ನಿಮಗೆ ರೆಸ್ಪೆಕ್ಟ್ ಕೊಡೋ ಅಂಥವ್ರು, ಅಥವಾ ನಿಮ್ಮ ಬಗ್ಗೆ ಈಕ್ವಲಿ ಲೈಕ್ ನೀವೆಷ್ಟು ಕೊಡ್ತೀರಾ ಅಷ್ಟು ಪ್ರೀತಿನೇ ಇರ್ಬೋದು, ಪ್ರೆಸೆನ್ಸ್ನ ಇರ್ಬೋದು, ಅದನ್ನು ರೆಸಿಪ್ರೊಕೇಟ್ ಮಾಡುವಂಥವ್ರು, ಅದನ್ನು ವಾಪಸ್ಸು ಕೊಡೋ ಅಂಥವ್ರು, ಅಥವಾ ಅದನ್ನು ಈಸ್ಕೊಳ್ಳೋ ಅಂಥ ಕೆಪಾಸಿಟಿ ಇರೋವಂಥವ್ರು, ಅಥವಾ
ಸೊ ನಿಮ್ಮ ವ್ಯಾಲ್ಯೂ ಗೊತ್ತಿರೋ ಅಂಥವ್ರಿಗೆ ಇದನ್ನು ಕೊಟ್ಟಾಗ ಅದನ್ನು ವ್ಯಾಲ್ಯೂ ಮಾಡ್ತಾರೆ. ಇಲ್ಲ ಅಂತಂದರೆ ಇಟ್ ವಿಲ್ ಬಿ ಆಫ್ ನೋ ಯೂಸ್. ಫಾರ್ ಎಕ್ಸಾಂಪಲ್ ಕಾಸ್ಟ್ಲಿಯೆಸ್ಟ್ ಬ್ಯಾಗು ಲೂಯಿ ವಿಟಾನ್ ಇರ್ಬೋದು, ಐ ಡೋಂಟ್ ನೋ ಸಮ್ ಹೈನ್ಸೈನ್ ಇರ್ಬೋದು, ಸಮ್ ಕಾಸ್ಟ್ಲಿ ಬ್ಯಾಗು, ಆ ಬ್ರ್ಯಾಂಡ್ ಗೊತ್ತಿಲ್ಲದೆ ಇರೋರಿಗೆ, ಅದ್ರ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋರಿಗೆ ನೀವು ಗಿಫ್ಟಾಗಿ ಕೊಟ್ಟಾಗ ದೇ ಡೋಂಟ್ ನೋ ಅದರ ವ್ಯಾಲ್ಯೂ ಏನು ಅಂತ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬಿಸಾಕ್ತಾರೆ. ಸೊ ಯು ಆರ್ ಅ ಬ್ರ್ಯಾಂಡ್. ಗ್ರೂಪ್ ನಂಬರ್ 2, that is what we are trying to tell you. You are a brand. You are extremely valuable. ನಿಮ್ಮ ಎನರ್ಜಿ ಇಟ್ ಈಸ್ so unique, ಪ್ಯೂರ್ ಆ್ಯಂಡ್ ಪವರ್ಫುಲ್. ಸೊ ಹೆಂಗಂದರೆ ಹಾಗೆ ಯಾರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿಲ್ಲ ಅಲ್ಲಿ ಹೋಗಿ ಪ್ರೀತಿ ಹಂಚೋದು, ಅಥವಾ ನಿಮಗೆ ಗೊತ್ತು ನಿಮಗೆ ರೆಸ್ಪೆಕ್ಟ್ ಸಿಗೋದಿಲ್ಲ ಅಲ್ಲಿ ಅಂಥೇಳಿ, ಬಟ್ ಯು ಟ್ರೈ ಹಾರ್ಡ್ ಅವ್ರ ಪ್ರೀತಿ ಗಳಿಸೋದಕ್ಕೆ, ಅಥವಾ ಇನ್ನೊಂದು ಚೂರು ಮಾಡಿದ್ರೆ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ ಅವ್ರು ನನ್ನನ್ನು ಪ್ರೀತಿಸ್ತಾರೇನೋ. ನೋ, ಯು ಆರ್ ಮಚ್ ಮೋರ್ ವ್ಯಾಲ್ಯೂಬಲ್. ಈ ಥರ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋರ ಜೊತೇಲಿ ಇರೋದಕ್ಕಿಂತ ಯು ಕ್ಯಾನ್ ಬಿ ಅಲೋನ್, ಬಟ್ ಯು ಆರ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್. ಗ್ರೂಪ್ ನಂಬರ್ 2. ಸೊ ಈ ರೀಡಿಂಗ್ ಮುಖಾಂತರ ವಿ ವಾಂಟ್ ಟು ಟೆಲ್ ಯು ದ್ಯಾಟ್ ಯು ಆರ್ ವೆರಿ ವೆರಿ ಪವರ್ಫುಲ್. ನಿಮ್ಮ ಎನರ್ಜಿ, ನಿಮ್ಮ ಪ್ರೆಸೆನ್ಸ್, ನಿಮ್ಮ ವಾಯ್ಸ್, ನಿಮ್ಮ ಓವರಾಲ್ ಎನರ್ಜಿ ವೈಬ್ರೇಷನ್ ಸಿಗ್ನೇಚರ್, ಇಟ್ ಈಸ್ extremely healing, powerful and amazing. ಡಿಸೆಪ್ಷನ್ ಆ್ಯಂಡ್ ಎನ್ವಿ. ಜನರಿಗೆ, ಎಷ್ಟೊಂದು ಜನಕ್ಕೆ ಆ್ಯಕ್ಚುಲಿ ನಿಮ್ಮ ವ್ಯಾಲ್ಯೂ ಏನಂತ ಗೊತ್ತಿಲ್ಲ, ನಿಮ್ಮ ಪವರ್ ಏನಂತ ಗೊತ್ತಿಲ್ಲ. ನೀವು ಕಾನ್ಸ್ಟೆಂಟಾಗಿ ಬೇಡದೇ ಇರೋರಿಗೆ ನಿಮ್ಮ ಪ್ರೀತಿನ ಕೊಟ್ಟು ನೀವು ಮೋಸ ಹೋಗಿರ್ಬೋದು, ಅಥವಾ ಎಷ್ಟೊಂದು ವಿ ಹ್ಯಾವ್ ಹಾರ್ಟ್ ಟೇಕ್ ಆ್ಯಂಡ್ ಲಾಸ್. ಎಷ್ಟೊಂದು ಜನ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿರ್ಬೋದು. ನೀವು ನಂಬಿರೋ ಅಂಥವ್ರು ನಿಮಗೆ ಮೋಸ ಮಾಡಿರ್ಬೋದು. ದೇರ್ ಕ್ಯಾನ್ ಬಿ ಲಾಟ್ ಆಫ್ ಹಾರ್ಟ್ ಬ್ರೇಕ್ಸ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಪ್ಲೀಸ್ ಡ್ರಾ ಅ ಬೌಂಡ್ರಿ. ಎಲ್ಲರಿಗೂ ಆ ಬೌಂಡ್ರಿನ ಒಳಗಡೆ ಆ್ಯಕ್ಸಸ್ ಇರಬಾರ್ದು. ಟ್ರೀಟ್ ಯುವರ್ ಸೆಲ್ಫ್ ಆ್ಯಸ್ ಅ ಕಿಂಗ್ ಆ್ಯಂಡ್ ಕ್ವೀನ್. ಡೈರೆಕ್ಟಾಗಿ ಕ್ವೀನನ್ನು ಮೀಟ್ ಮಾಡೋದಕ್ಕೆ ಎಲ್ಲರಿಗೂ ಪರ್ಮಿಷನ್ ಇರೋದಿಲ್ಲ. ದೇ ಹ್ಯಾವ್ ಟು ಅರ್ನ್. ನಿಮ್ಮ ಒಂದು ಪ್ರೆಸೆನ್ಸ್ಗೆ ಬರಬೇಕಂತ ಅಂದರೆ ಅವರು ಅದರ ವ್ಯಾಲ್ಯೂ ಗೊತ್ತಿರಬೇಕು. ಕಿಂಗ್ ಅಂದರೆ, ಕ್ವೀನ್ ಅಂದರೆ ಆ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಅಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಯು ಆರ್ ಅ ರಿವಾರ್ಡ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಈ ಭೂಮಿ ಮೇಲೆ ನೀವು ಇರೋದು ಇಟ್ ಈಸ್ ಅ ರಿವಾರ್ಡ್. ಈ ಭೂಮಿಗೆ ಯು ಆರ್ ಅ ಗಿಫ್ಟ್. ಲೈಕ್ ವಾಲಂಟಿಯರ್ ಆಗಿ ನೀವು ಈ ಭೂಮಿನಲ್ಲಿ ಬಂದು ನಾನು ಎನರ್ಜಿ ರೇಸ್ ಮಾಡ್ತೀನಿ ಅಂತ ಬಂದಿರೋದಕ್ಕೆ ವಿ ಶೋ ಅಪ್ಲಾಡ್ ಯು. ಸೊ ಇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಆ ರೆಕಗ್ನಿಷನ್ ಕೊಡ್ತಾ ಇರೋದು. ನಿಮಗೆ ಸಲ್ಲಬೇಕಾಗಿರೋವಂಥ ಗೌರವ, ನಿಮಗೆ ಸಲ್ಲಬೇಕಾಗಿರೋವಂಥ ಪ್ರೀತಿ ನಿಮಗೆ ತಲುಪಿಸೋ ಪ್ರಯತ್ನ ಪಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಭೂಮಿ ಮೇಲೂ ಅಷ್ಟೇ, ಅರ್ಥಲ್ಲಿ ನಿಮ್ಮ ಫ್ಯಾಮಿಲಿನಲ್ಲಿರ್ಬೋದು, ನಿಮ್ಮ ಫ್ರೆಂಡ್ಶಿಪ್ಪಲ್ಲಿರ್ಬೋದು, ಇನ್ ಜನರಲ್ ಇರ್ಬೋದು, ಎಲ್ಲಿ ನಿಮಗೆ ಸಿಗಬೇಕಾಗಿರೋವಂಥ ರೆಸ್ಪೆಕ್ಟು, ಎಲ್ಲಿ ನಿಮಗೆ ಸಿಗಬೇಕಾಗಿರೋವಂಥ ವ್ಯಾಲ್ಯೂ, ಎಲ್ಲಿ ನಿಮಗೆ ಸಿಗಬೇಕಾಗಿರೋವಂಥ ಪ್ರೀತಿ ಸಿಗ್ತಿಲ್ಲ, ಅಲ್ಲಿ ಅನ್ನೆಸೆಸರಿಯಾಗಿ ಕೊಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಎಷ್ಟು ಕೊಟ್ರೂ ಆ ಪ್ರೀತಿ ಬೆಲೆ ಗೊತ್ತಿಲ್ಲ ಅಂತ ಅಂದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅದು ಏನು ಅಂಥೇಳಿ. ಇನ್ಸ್ಟೆಡ್ ಎಲ್ಲಿ ನಿಮ್ಮ ಪ್ರೀತಿಗೆ ಬೆಲೆ ಇರುತ್ತೆ ಅಲ್ಲಿ ನಿಮ್ಮ ಪ್ರೀತಿನ, ನಿಮ್ಮ ಅಡ್ವೈಸ್ನ, ನಿಮ್ಮ ಹೀಲಿಂಗನ್ನು ಹಂಚೋದ್ರಿಂದ ನಿಮಗೂ ಒಳ್ಳೆಯದು, ಅದನ್ನು ಈಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರಲ್ಲ ಅವ್ರಿಗೂ ಒಳ್ಳೆಯದು. ಮೇಬಿ ಒಂದು ಸಮಯ ಬರುತ್ತೆ, ನಿಮ್ಮದೇ ಆದಂಥ ಬಿಸ್ನೆಸ್ ಇರ್ಬೋದು, ನಿಮ್ಮದೇ ಹೀಲಿಂಗ್ ಇರ್ಬೋದು, ಐ ಡೋಂಟ್ ನೋ. ಬಟ್ ಆ್ಯಸ್ ಆಫ್ ನೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಆರ್ ಆ್ಯನ್ ಅಮೇಝಿಂಗ್ ಸೋಲ್, ಅ ವೆರಿ ಪವರ್ಫುಲ್ ಸೋಲ್. ಇನ್ಫ್ಯಾಕ್ಟ್ ನಿಮ್ಮ ವೈಬ್ರೇಷನು, ನಿಮ್ಮ ಎನರ್ಜಿ ಇಟ್ ಇಸ್ ಟು ಹೈ. ವಿ ಹ್ಯಾವ್ ಥರ್ಡ್ ಐ ಚಕ್ರ, ಮತ್ತು ಈ ಕಾರ್ಡಲ್ಲಿ ಇಂಟ್ಯೂಷನ್ನು. ಯು ಆರ್ ಹೈಲಿ ಇಂಟ್ಯೂಟಿವ್. ಪ್ರಾಬ್ಲಮ್ ಏನಂತ ಅಂದರೆ ಗ್ರೂಪ್ ನಂಬರ್ 2, ನಿಮ್ಗೆ ಆಲ್ರೆಡಿ ಗೊತ್ತು. ನೀವು ಯಾರನ್ನಾದ್ರೂ ನಂಬೋದಕ್ಕೆ ಮುಂಚೆ ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇರತ್ತೆ, ಏನೋ ಮಿಸ್ ಆಗ್ತಾ ಇದೆ, ಏನೋ ಸರಿ ಅನ್ನಿಸ್ತಾ ಇಲ್ಲ. ಬಟ್ ನೀವು ಆ ಇಂಟ್ಯೂಷನನ್ನು ಇಗ್ನೋರ್ ಮಾಡಿ ಎನಿವೇ ನೀವು ಕೊಡೋಕ್ಕೆ ಹೋಗೋದು, ಎನಿವೇ ಹೆಲ್ಪ್ ಮಾಡೋದಕ್ಕೆ ಹೋಗೋದು, ಹೋಗ್ಲಿ ಪಾಪ, ಅಯ್ಯೋ ಪಾಪ ಅನ್ನೋದು, ಇದೆಲ್ಲ ತುಂಬ ಜಾಸ್ತಿ ನೀವು. ಯಾಕೆಂದರೆ ತುಂಬ ಸಾಫ್ಟ್ ಕಾರ್ನರ್ ಜಾಸ್ತಿ ನಿಮಗೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ದಟ್ ಈಸ್ ಫಂಟಾಸ್ಟಿಕ್. ಯಾಕೆಂದರೆ ನೀವು ಹಾರ್ಟ್ ಚಕ್ರ ಬೇಸ್ಡ್ ಪೀಪಲ್. ನಿಮ್ಮ ಹಾರ್ಟ್ ಚಕ್ರ ಇಟ್ ಈಸ್ ಓಪನ್ ಟು ಹೆಲ್ಪ್, ಟು ಸಪೋರ್ಟ್. ಬಟ್ ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳಿದಾಗ ಏನೋ ಮಿಸ್ ಆಗ್ತಾ ಇದೆ, ಎಲ್ಲರಿಗೂ ಅಯ್ಯೋ ಪಾಪ ಅನ್ನೋದಕ್ಕಾಗೋದಿಲ್ಲ. ಸೊ ಯು ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್ ನಿಮ್ಮ ಎನರ್ಜಿ. ಯಾಕೆಂದರೆ ಇಟ್ ಈಸ್ ನಾಟ್ ಈಸಿ. ಈ ಥರ ಒಂದು ಹೈಯರ್ ವೈಬ್ರೇಷನ್ ಎನರ್ಜಿನ ಇಟ್ಕೊಂಡು ಭೂಮಿ ಮೇಲೆ ಇರೋದು, ಪೀಪಲ್ ಕ್ಯಾನ್ ಡೆಫಿನೆಟ್ಲಿ ಟೇಕ್ ಅಡ್ವಾಂಟೇಜ್. ನಿಮ್ಮ ಈ ಇನ್ನಸೆಂಟ್, ಬ್ಯೂಟಿಫುಲ್, ಸಾಫ್ಟ್, ಲವ್ವಿಂಗ್, ಕೇರಿಂಗ್ ಎನರ್ಜಿಗೆ ಜನರು ಆ್ಯಕ್ಚುಲಿ
ಎಷ್ಟೊಂದು ಜನಕ್ಕೆ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ ಗ್ರೂಪ್ ನಂಬರ್ 2. ಸೊ ದಟ್ ಈಸ್ ವಾಟ್ ವಿ ವಾಂಟ್ ಟು ಟೆಲ್ ಯು. ಸೊ ದಿಸ್ ಇಸ್ ವಾಟ್ ವಿ ಆರ್ ಟಾಕಿಂಗ್ ಗ್ರೂಪ್ ನಂಬರ್ 2. ಲೈಕ್ this is light. You are such a pure light, ಪ್ಯೂರ್ ಫಾರ್ಮ್ ಆಫ್ ಹೀಲಿಂಗ್. ಮತ್ತು ಇದು ಕೈಯಲ್ಲಿ ಬೆಳಕಿರೋದು ಡೆಫಿನೆಟ್ಲಿ ಕೆಲವ್ರು ಹೀಲರ್ಸ್ ಇರ್ಬೋದು ಇದರಲ್ಲಿ. In general, you are this bright shining light. Group number 2, ನಿಮ್ಮ ಎನರ್ಜಿ ಇಟ್ಸ್ ಅ ಗಿಫ್ಟ್. ಯೂನಿವರ್ಸು, ಹೈಯರ್ ಪವರ್ಸು ಈ ಭೂಮಿಗೆ ಕೊಟ್ಟಿರೋದು. ಯು ಆರ್ ಅ ಗಿಫ್ಟ್ ಆ್ಯಂಡ್ ಯು ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಈ ಸಮಯದಲ್ಲಿ ಭೂಮಿ ಮೇಲೆ. ಆ್ಯಂಡ್ ವಿ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಭೂಮಿ ಮೇಲೆ ಬಂದು ನಿಮ್ಮ ಒಂದು ಹೈ ಫ್ರೀಕ್ವೆನ್ಸಿನ ಉಡುಗೊರೆಯಾಗಿ ಕೊಡ್ತಾ ಇರೋದಕ್ಕೆ. ವಿ ಇಮ್ಮೆನ್ಸ್ಲಿ ಥ್ಯಾಂಕ್ ಯು. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನೀವು ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಬಿಫೋರ್ ವಿ ಕ್ಲೋಸ್ ದ ರೀಡಿಂಗ್, ಕ್ವಿಕ್ ರಿಮೈಂಡರ್, ಟ್ಯಾರೋ ಮಾಸ್ಟ್ರಿ ಕೋರ್ಸ್ ಬಂದು ಎಲ್ಲ ಡೀಟೇಲ್ಸು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ನೆನ್ನೆ ವಿಡಿಯೋನಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡಿದೆ. ಇನ್ ಕೇಸ್ ನೆನ್ನೆ ನೋಡಿಲ್ಲ ಅಂದರೆ ಕ್ವಿಕ್ಕಾಗಿ ಟ್ಯಾರೋ ಮಾಸ್ಟ್ರಿ ಕೋರ್ಸ್ ಬಂದು 8 ವೀಕ್ಸ್ ಕೋರ್ಸ್. ಎವ್ರಿ ಸಂಡೇ ಇರುತ್ತೆ ಫೆಬ್ರವರಿ 25th ಆ್ಯಂಡ್ 5,999 ವರ್ತ್ ಬೋನಸಸ್ಸೇ ಇದೆ. ಸೊ ಆ ಲಿಂಕ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಏನೇನು ಬೋನಸ್ ಸಿಗುತ್ತೆ ಎಲ್ಲನೂ ಬಂದು. ಸೊ ಲಾಸ್ಟ್ ಡೇ ಟು ಎನ್ರೋಲ್ ಈಸ್ ಫೆಬ್ರವರಿ 20th. ಟ್ಯಾರೋ ರೀಡಿಂಗ್ ಈಸ್ ಅನ್ ಅಮೇಝಿಂಗ್ ಟೂಲ್ ಆ್ಯಂಡ್ ಸಚ್ ಅ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಟ್ಯಾರೋ ರೀಡಿಂಗ್ ಮಾಡಬೇಕಾದ್ರೆ ನಿಮಗೆ ನೀವು ಸಪೋರ್ಟ್ ಮಾಡ್ಕೋಬೋದು ಅಥವಾ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ಬೋದು. ಪ್ರೊಫೆಷ್ನಲ್ ರೀಡರ್ ಆಗ್ಬೋದು ಅಥವಾ ಯಾವಾಗಾದರೂ ಕಳೆದು ಹೋಗಿರೋ ಥರ ಅನಿಸಿದಾಗ ಯು ಕ್ಯಾನ್ ಪಿಕ್ ಅ ಕಾರ್ಡ್. ನಿಮಗೋಸ್ಕರ ನಿಮ್ಮ ಹತ್ರನೇ ಕಾರ್ಡ್ ಇದ್ದಾಗ ಅದನ್ನು ರೀಡ್ ಮಾಡೋದಕ್ಕೆ ಗೊತ್ತಿದ್ದಾಗ. ಟ್ಯಾರೋ ಕಾರ್ಡ್ಸ್ ಆರ್ ಆಲ್ಸೋ ಫಾರ್ ಸೆಲ್ಫ್ ಡೆವಲಪ್ಮೆಂಟ್. ಮತ್ತು ಮ್ಯಾಜಿಕಲ್ ಪ್ರಾಕ್ಟೀಸಸ್ ಎಲ್ಲ ಟ್ಯಾರೋ ಕಾರ್ಡ್ಸ್ನ ಯೂಸ್ ಮಾಡ್ಬೋದು. ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಆ ಕೋರ್ಸಲ್ಲಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕೆಳಗಡೆ ಲಿಂಕ್ ಇದೆ, ಗೋ ಚೆಕ್ ದಟ್ ಔಟ್ ಆ್ಯಂಡ್ ಎನ್ರೋಲ್. ಆಲ್ ರೈಟ್. ಓಕೆ, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಹಿನ್ನೆಸತಿ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. Take care. You are precious and you are important. Bye-bye.